ನಾವು ಈಗ ಕೇಳುವಂಥ ಕಾರ್ಯ ದೇವರ ವಾಕ್ಯ. ಇವತ್ತು ನಾವು ನೋಡುವಂಥ ವಿಷಯ ಹೌ ಟು ಹ್ಯಾಂಡಲ್ ಅವರ್ ಇನ್ನರ್ ಕಾನ್ಫ್ಲಿಕ್ಟ್. ಅಂದರೆ ನಮ್ಮ ಒಳಗಡೆ ನಡೆಯುವಂಥ ಸಂಘರ್ಷಣೆಯನ್ನು ನಾವು ಹೇಗೆ ಅದನ್ನು ಪರಿಹಾರವನ್ನು ನೋಡ್ಬೋದು. ಆಮೇಲೆ ಹೊರಗಡೆ ಜಗಳದ ಬಗ್ಗೆ ನಾನು ಮಾತಾಡ್ತಿಲ್ಲ, ಹೊರಗಡೆ ಆಗುವಂತಹ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿಲ್ಲ, ಅಥವಾ ಒಬ್ರಿಗೊಬ್ರು ನಡೆಯುವಂಥ ಬಾಯಿಂದ ಬರುವಂಥ ಮಾತುಗಳ ಬಗ್ಗೆ ಇಲ್ಲಿ ಮಾತಾಡ್ತಿಲ್ಲ. ಮಾತನಾಡ್ತಾ ಇರೋದು ಇನ್ಸೈಡ್, ಎಲ್ಲಿ? ಒಳಗಡೆ. ಯಾರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಹೇಳ್ರಿ? ಯಾರ ಬಗ್ಗೆ? ನಮ್ಮ ಒಳಗಡೆ, ಆಂತರಿಕದ ಒಳಗಡೆ, ಇನ್ನರ್ ಮ್ಯಾನ್ ಒಳಗಡೆ ಒಂದು ಘರ್ಷಣೆ, ಒಂದು ಫೈಟ್, ಒಂದು ಹೋರಾಟ, ಅಥವಾ ಒಂದು ವ್ಯಾಧಿ, ಅಥವಾ ಏನೋ ಒಳಗಡೆ ನಡೀತಾ ಇದೆ. ಹೌದಾ ಅಲ್ವಾ? ಆಮೇನ್. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಹೇಳ್ತೀರಾ ನನಗೆ ಪ್ರಾಣ, ಆತ್ಮ, ಶರೀರ ಇದೆ ಅನ್ನೋರು? ಎಷ್ಟು ಜನ ಇದ್ದೀರಾ? ಇಲ್ಲೇ ಎಲ್ಲ ಒಟ್ಟಿಗೆ ಇದೆ ಅಲ್ವಾ? ಯಾರು ಮನೆಯಲ್ಲಿ ಪ್ರಾಣ ಬಿಟ್ಟು ಬಂದಿಲ್ಲ ತಾನೇ? ಒಲೆ ಮೇಲೆ, ಫ್ರಿಜ್ಜಲ್ಲಿ ಇಲ್ಲ ಅಲ್ಲ? ಎಲ್ಲ ಇಲ್ಲೇ ಇದ್ದೀರಲ್ಲ? ಕಿಚನಲ್ಲಿ ಎಲ್ಲ ಇಲ್ಲಿ ಬರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಇದಕ್ಕೆ ಹೇಳೋದು ಸಜೀವ ದಹನ ಅಂದರೆ ನಮ್ಮ ಪೂರ್ತಿಯಾಗಿ ಪ್ರಾಣ, ಆತ್ಮ, ಶರೀರವನ್ನು ಬಲಿಯಾಗಿ ಕೊಡೋದೇ ಆರಾಧನೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರಾಣ ಅಲ್ಲಿಟ್ಟು ಹೊರಗಡೆ ಹೊಸ ಬೈಕು ಹೊರಗಡೆ ನಿಂತಿದ್ದೀನಿ, ಯಾರಾದರೂ ಗೀಜು ಬಿಡ್ತಾರೋ, ಅಲ್ಲಿ ಪ್ರಾಣ ಎಲ್ಲಿರುತ್ತೆ? ಅವ್ರದ್ದು ಚರ್ಚ್ ಹೊರಗಡೆ ಇರುತ್ತೆ. ಆಮೇನ್. ಸೊ ಈಚೆ ಬರಲಿ. ಯಾಕೆಂದರೆ ಪ್ರಾಣದ ಬಗ್ಗೆ ಇವತ್ತು ಮಾತಾಡ್ತಿದ್ವಿ. ಆಮೇಲೆ ಮನಸ್ಸಿನ ಬಗ್ಗೆ ಮಾತಾಡ್ತಿದ್ವಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಜನ ಕರಗಳನ್ನ ತಂದಿದ್ದೀರಾ ಇವತ್ತು? ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ನಾವು ನೋಡೋಣ. ಇವತ್ತು ನಾವು ನೋಡ್ತಿರುವಂಥ ಒಂದು ಭಾಗ ಕೀರ್ತನೆ 42. ಆಮೇನ್. ಕೀರ್ತನೆಗಳನ್ನ ಇವತ್ತು ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಕೀರ್ತನೆ 42ನೇ ಪೂರ್ತಿ ಕೀರ್ತನೆಯನ್ನು ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಿದ್ದೀವಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಕ್ಕೆ ಕೀರ್ತನೆಗಳು ಅಂದರೆ ಇಷ್ಟ? ಕೆಲವರು ಓದೋದೇ ಕೀರ್ತನೆಗಳಾಗಿದೆ. ಆಮೇಲೆ ಕೀರ್ತನೆ ಓದಿದ್ರೆ ಮನಸ್ಸಿಗೆ ಸಮಾಧಾನ. ಯಾಕೆಂದರೆ ಕೀರ್ತನೆ ಆ ರೀತಿಯಾಗಿದೆ. ಆಮೇಲೆ ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು, ನಮ್ಮ ಭಾವನೆನೇ ಅದು ಏನು ಮಾಡುತ್ತೆ? ತಟ್ಟುವಂಥದ್ದಾಗಿದೆ ಕೀರ್ತನೆಗಳು. ಆಮೇಲೆ ಹಲ್ಲೆಲೂಯಾ. ನಾವಿವತ್ತು ನೋಡುವಂಥ ಕಾರ್ಯ ಕೀರ್ತನೆಗಳು. ಆಮೇನ್. ಕೀರ್ತನೆಗಳಲ್ಲಿ ಮೊದಲನೇ ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ. ದಯವಿಟ್ಟು ನೀವು ಗಮನ ಕೊಡ್ರಿ. ಕೀರ್ತನೆಗಳು 42. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ಇಲ್ಲಿ ಕೀರ್ತನೆಗಾರ ಅವನ ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ದಾನೆ. ಆಮೇಲೆ ಅವನ ಮನಸ್ಸು ಏನನ್ನ ಬಯಸ್ತಾ ಇದೆ? ಇವತ್ತು ಕ್ವಶನ್ ಏನಂದರೆ, ನನ್ನ ಮನಸ್ಸು ಏನನ್ನ ಬಯಸ್ತಾ ಇದೆ? ನಾವು ಆಲಯಕ್ಕೆ ಬಂದಿದ್ದೀವಿ, ಚರ್ಚಿಗೆ ಬಂದಿಲ್ಲ ಅಂದರೆ ಪಾಸ್ಟ್ರು ಫೋನ್ ಮಾಡ್ತಾರೆ. ಇಲ್ಲ, ಚರ್ಚಿಗೆ ಹೋಗೋದು ಒಂದು ಪದ್ಧತಿ ಆಗಿದೆ, ಅದಕ್ಕೆ ಬಂದಿದ್ದೀವ? ಹೆಂಡತಿ ಬೈತಾರೆ, ಗಂಡ ಬೈತಾರೆ, ಅಪ್ಪ ಅಮ್ಮ ಬೈತಾರೆ ಅಂತ ಬಂದಿದ್ದೀವ? ಅಥವಾ ಕೀರ್ತನೆಗಾರರೊಂದಿಗೆ ಹೇಳೋ ರೀತಿ, ಬಾಯಾರಿದ ಜಿಂಕೆ ನೀರಿಗಾಗಿ ಹೇಗೆ ಹುಡುಕುತ್ತೋ ಹಾಗೆ ನಾನು ಹುಡುಕಿ ಬಂದಿದ್ದೀನಿ ಅನ್ನೋರು ಕರಗಳನ್ನ ಎತ್ತಿ ಒಂದು ಸ್ತೋತ್ರ ಮಾಡ್ರಿ ನೋಡೋಣ. ವಾವ್. ಪ್ರೈಸ್ ಲಾರ್ಡ್. ಸೊ ಬಾಯಾರಿದ ಜಿಂಕೆ ಹೇಗೆ ನೀರನ್ನು ಹುಡುಕುತ್ತೆ ಅಂದರೆ, ನೀವು ಅಂತ ಆ್ಯನಿಮಲ್ ಪ್ಲ್ಯಾನೆಟ್ಸ್ ಅಥವಾ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲಲ್ಲಿ ಹುಡುಕಿದ್ರೆ ಗೊತ್ತಾಗುತ್ತೆ. ಅದು ಕರಡಿ ಇರುತ್ತೋ, ಸಿಂಹ ಇರುತ್ತೋ, ಅದೇನು ಲೆಕ್ಸೋದಿಲ್ಲ, ಅದಕ್ಕೆ ನೀರು ಬೇಕು. ಆ ನೀರಿನ ಜಾಗವನ್ನು ಹುಡುಕಿ ಅದು ಓಡಾಡುತ್ತೆ. ಆಮೇಲೆ ಸೊ ತನ್ನ ಪ್ರಾಣ ಅಪಾಯ ಆಗ್ಬೋದು. ಯೂಶ್ವಲಿ ನೋಡ್ರಿ, ಜಿಂಕೆಯನ್ನು ಬೇಟೆ ಆಡುವ ಸ್ಥಳ ಯಾವುದು? ನೀರು ಕುಡಿಯುವಾಗ. ಗೊತ್ತಿದೆ ಅಲ್ವಾ? ಗೊತ್ತಿಲ್ಲ, ಇವತ್ತು ಹೋಗಿ ನ್ಯಾಷನಲ್ ಜಿಯೋಗ್ರಫಿ ಚಾನಲಲ್ಲಿ ಹೋಗಿ ನೋಡ್ರಿ, ಆಯಿತಾ? ಸೊ ಆ ಜಾಗದಲ್ಲೇ ಸಿಂಹಗಳು, ಕರಡಿಗಳು ಬಚ್ಚಿಟ್ಕೊಂಡಿರುತ್ತೆ. ಸಿಂಹ ಅಥವಾ ಹುಲಿ ಯಾವಾಗ ಒಂಟಿಯಾಗಿ ಬಂದು ನೀರು ಕುಡಿತದೋ, ನೀರಿಗಾಗಿ ಹುಡುಕ್ತಾ ಇದೆಯೋ, ಯಾಕೆಂದರೆ ಅದರದ್ದು ಕಾನ್ಸಂಟ್ರೇಷನ್ ಎಲ್ಲ ನೀರ ಮೇಲಿರುತ್ತೆ, ಆ ಸಮಯದಲ್ಲಿ ಬೇಟೆ ಆಗೋ. ಅದು ಗೊತ್ತಿದೆ. ಯಾವುದಕ್ಕೆ ಗೊತ್ತಿದೆ? ಜಿಂಕೆ ಗೊತ್ತಿದ್ರೂ ಕೂಡ ಅದು ನೀರಿಗಾಗಿ ಹುಡುಕುತ್ತೆ. ಇವತ್ತು ಕೀರ್ತನೆಗಾರ ಅದಕ್ಕೆ ಹೋಲಿಸ್ತಾ ಇದ್ದಾನೆ, ಹಾಗೆ ನನ್ನ ಮನಸ್ಸು ಇವತ್ತು ಹುಡುಕ್ತಾ ಇದೆ. ಇವತ್ತು ನನ್ನ ಆಲಿಸ್ತಿರುವಂಥ ಪ್ರಿಯ ಯೂತ್ಗಳು, ಮಕ್ಕಳುಗಳು, ನಿಮ್ಮ ಮನಸ್ಸು, ನಿಮ್ಮ ಹೃದಯ ಏನಕ್ಕಾಗಿ ಹುಡುಕ್ತಿದೆ? ಅಯ್ಯೋ, ನನ್ನ ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ, ಚಾರ್ಜರ್ ಕಾಣ್ತಾ ಇಲ್ಲ, ನನ್ನ ಮೊಬೈಲಲ್ಲಿ ನೆಟ್ ಇಲ್ಲ. ಇವತ್ತು ಎಲ್ಲೋದ್ರೂ ವೈಫೈ ಇದೆಯಾ? ಹೌದಾ? ವೈಫೈ ಪಾಸ್ವರ್ಡ್ ಏನು? ಅನ್ಲಿಮಿಟೆಡ್ ಪ್ಯಾಕೇಜ್ ಎಷ್ಟು? ಇವತ್ತು ಹಾಗಾದರೆ ನಮ್ಮ ಮನಸ್ಸು ನಿಜವಾಗ್ಲೂ ಏನನ್ನು ಹುಡುಕ್ತಾ ಇದೆ? ಆಮೇನ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಇಲ್ಲೇ ಇದ್ದೀರಾ? ಮೊಬೈಲ್ ಅಪ್ಪ ಅಮ್ಮನ ಕೈಗೆ ಸಿಗ್ತಾ ಇಲ್ಲ. ಈಗ ಎಲ್ಲರ ಮನೇಲಿರೋ ಪ್ರಾಬ್ಲಮ್. ಹುಡುಕಬೇಕು ನಾವು. ಯಾವ ಥರ? ಜಿಂಕೆ ನೀರನ್ನು ಹುಡುಕದಂಗೆ ನಾವು ಮನೇಲಿ ಮೊಬೈಲ್ನ ಹುಡುಕ್ಬೇಕು. ಎಲ್ಲಿದೆ ಅಂತ ಗೊತ್ತಿಲ್ಲ. ಈಗ ಬೆಳಿಗ್ಗೆ ಎಲ್ಲ ನಾನು ಹುಡುಕ್ಬಿಟ್ಟು ಬಂದೆ, ಇಲ್ಲಿ ನೋಡಿದ್ರೆ ಇಲ್ಲಿದೆ. ಆಮೇಲೆ
ಪ್ರೈಸ್ಲೋ. ಓಕೆ, ನಾವೀಗ ನಂದು ಟಾಪಿಕ್ ಅದಲ್ಲ. ನಾವೀಗ ನೋಡುವಂಥ ಒಂದು ಕಾರ್ಯ ಏನಂದರೆ, ಈ ಇಡೀ ಕೀರ್ತನೆ ಓದೋದಾದರೆ ಇಡೀ ಕೀರ್ತನೆಯಲ್ಲಿ ಕೀರ್ತನೆಗಾರನು 3 ಸಾರಿ ಒಂದೇ ಪದವನ್ನು ಆಗಾಗ ಹೇಳಿದ್ದಾರೆ. ಸೊ ಅದು ಯಾವುದು ಅಂತ ಹೇಳಿದ್ರೆ 5ನೇ ವಾಕ್ಯ, 6ನೇ ವಾಕ್ಯ, 11ನೇ ವಾಕ್ಯ. ನಾವು ಈ ವಾಕ್ಯದ ಕಡೆಗೆ ಹೋಗೋಣ. 5ನೇ ವಾಕ್ಯ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು. ಎಲ್ಲರ ಹತ್ರ ಬೈಬಲ್ ಇದೆಯಾ? ನನ್ನ ಜೊತೆಗೆ ಒಟ್ಟಿಗೆ ಓದ್ತೀರಾ? ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುವೆನು. 6ನೇ ವಾಕ್ಯ, ನನ್ನ ದೇವರೇ, ನನ್ನ ಪ್ರಾಣವು ಕುಗ್ಗಿ ಹೋಗಿದೆ. ಆದುದರಿಂದ ಯೋರ್ದಾನ್ ಹೊಳೆಯ ದೇಶ, ಹರ್ಮೋನ್ ಪರ್ವತ, ಮಿಸಾರ್ ಬೆಟ್ಟ ಇವುಗಳಲ್ಲಿರುವವನಾಗಿ ನಿನ್ನನ್ನು ಸ್ಮರಿಸುತ್ತೇನೆ. 11ನೇ ವಾಕ್ಯ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಆಮೆನ್. ನೋಡ್ರಿ, ಒಂದೇ ವಾಕ್ಯ 3 ಸಾರಿ ರಿಪೀಟ್ ಆಗಿದೆ. 3 ಬಾರಿ ಕೀರ್ತನೆಗಾರನ ಹೇಳಿದ. ಸೊ ನಾವು ಆ ವಿಷಯಕ್ಕೆ ನಾವು ಬರೋಣ. ಏನಿರ್ಬೋದು? ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು. ತಮಿಳ್ ಯಾರ ಹತ್ರ ಇದೆಯಾ? ತಮಿಳ್ ಬೈಬಲ್ ಯಾರ ಹತ್ರ ಇದ್ರೆ ಅದು ಮಾತ್ರ ಹೋದ್ರಿ, 5ನೇ ವಾಕ್ಯ ಮಾತ್ರ ಹೋದ್ರಿ. ಓಕೆ. ಸೊ ಕೀರ್ತನೆಗಾರನು ಇನ್ನೊಬ್ಬರನ್ನ ನೋಡಿ ಹೇಳ್ತಾ ಇಲ್ಲ, ಯಾಕೆ ನೀನು ಹಿಂಗಿದ್ಯಾ, ಯಾಕೆ ನೀನು ಕುಗ್ಗೋಗಿದ್ಯಾ, ದೇವ್ರನ್ನ ನೋಡು. ಅವನು ಯಾರಿಗೆ ಹೇಳ್ಕೊಳ್ತಿದ್ದಾನೆ? ಕೀರ್ತನೆಗಾರನು ಅವನಿಗೆ ಹೇಳ್ಕೊಳ್ತಾ ಇದ್ದಾನೆ. ನೀನೇನು ಮಾಡಬೇಕು? ನೀನು ಯಾಕೆ ಕುಗ್ಗೋಗಿದ್ಯಾ, ನೀನು ಯಾಕೆ ವ್ಯಥೆ ಪಡ್ತಾ ಇದೆಯಾ, ನೀನು ಏನು ಮಾಡು? ನೀನು ದೇವರನ್ನು ನೋಡಿ ಆರಾಧಿಸು. ಸೊ ಇವತ್ತಿನ ಟಾಪಿಕ್ ಏನಂದರೆ, ನನ್ನ ಒಳಗಡೆ ಅನೇಕ ಪ್ರಾಬ್ಲಮ್ಗಳು ನಡೆಯುತ್ತೆ. ಯಾರೋ ಹೇಳಿದಾರಂತೆ, ಸಮುದ್ರನೇ ಇದೆಯಂತೆ ಒಳಗಡೆ. ಹೌದಾ ಅಲ್ವಾ? ಹೌದಾ? ಒಂದು ದೊಡ್ಡ ಸಮುದ್ರನೇ ಇದೆಯಂತೆ ಒಳಗಡೆ. ಚಿಕ್ಕ ಪ್ರಾಯದಿಂದ ಇರೋ ನೆನಪುಗಳಿದೆಯಾ ನಿಮ್ಮ ಹೃದಯದಲ್ಲಿ, ಮನಸ್ಸಲ್ಲಿ? ಇದೆಯಾ ಇಲ್ವಾ? ಅವ್ರು ಹಿಂಗೆ ಹೇಳಿದ್ದು, ಇವ್ರು ಹಿಂಗೆ ಹೇಳಿದ್ದು, ಅವ್ರು ಹೊಡೆದಿದ್ದು. ನಿಮ್ಗೆ ಎಷ್ಟು ವಯಸ್ಸೀಗ ಲೆಕ್ಕ ಹಾಕ್ರಿ. ನಿಮ್ಮ ವಯಸ್ಸೆಷ್ಟು, ನಿಮ್ಗೆ ಎಷ್ಟು ನೆನಪಿದೆ? ಹಾಗಾದರೆ ಎಷ್ಟು ಜಾಗ ಇರಬೇಕು, ಎಷ್ಟು ವ್ಯಕ್ತಿಗಳಿದ್ದಾರೆ ಒಳಗೆ ಅಲ್ವಾ? ಸಾವಿರಾರು ಜನ ರೈಲ್ವೆ ಸ್ಟೇಷನಲ್ಲಿ ಇರ್ತಾರೆ. ನೀವು ನಿಮ್ಮವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತೀರಾ, ಅಷ್ಟು ಜನರ ಮಧ್ಯದಲ್ಲಿ ನಿಮ್ಮವ್ರನ್ನ ನೋಡುವಾಗ ನಿಮ್ಮ ಮನಸ್ಸು ಕಂಡುಹಿಡಿತೀರಾ ಇಲ್ವಾ? ಹೇಗೆ ಇದೆಲ್ಲ ಎಲ್ಲಿದೆ? ಅರ್ಥ ಆಗ್ತಿದೆಯಾ? ಮೆಸೇಜ್ಗಳು ಕಳೆದ ವಾರ ಏನು ಮೆಸೇಜ್ ಕೊಟ್ಟರು ಪಾಸ್ಟ್ರು? ಗುರು ಪಾಸ್ಟ್ರು ಏನು ಮೆಸೇಜ್ ಕೊಟ್ಟರು ಕಳೆದ ವಾರ? ಹೋಗ್ಲಿ, ಬೇಡ ಬಿಡಿ. ಓಕೆ. ಸೊ ನಾವು ರಕ್ಷಣೆ ಹೊಂದೋಕ್ಕಿಂತ ಮುಂಚೆ ನೋಡಿದ ಸಿನಿಮಾಗಳು, ಸಿನಿಮಾ ಸಾಂಗ್ಗಳೆಲ್ಲ ಎಲ್ಲಿದೆ? 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 ಎಲ್ಲಿದೆ ಸಿಸ್ಟರ್? ಒಳಗಡೆ. ಹೌದಾ ಅಲ್ವಾ? ಗೊತ್ತಿಲ್ಲದೆ ಯಾವಾಗಾದರೂ ಬಾಯಿಂದ ಈಚೆ ಬಂದಿದೆಯಾ? ಈ ಗಣೇಶ ಕೂರಿಸ್ದಾಗೆಲ್ಲ ಆಡುವಾಗೆಲ್ಲ ಬಂದಿದೆಯಾ? ನಾನು ಹೇಳ್ತಾ ಇದ್ದೀನಿ, ಇಷ್ಟರ ಬಗ್ಗೆ ಎಷ್ಟು ಜಾಗ ಇರಬೇಕು ಒಳಗಡೆ ಅಲ್ವಾ? ಇವತ್ತು ಕೀರ್ತನೆಗಾರನೊಂದಿಗೆ, ಸತ್ಯವೇದದ ವಾಕ್ಯದೊಂದಿಗೆ ನಾವು ನಮ್ಮ ಒಳಗಡೆ ನೋಡ್ಕೊಳ್ಳೋ ಸಮಯ. ಆಮೇಲೆ ಸೊ ಇವತ್ತು ವಾಕ್ಯವೆಂಬ ಬೆಳಕು ನಮ್ಮ ಒಳಗಡೆ ಪ್ರವೇಶಿಸುವಂಥ ಸಮಯ. ಆದ್ದರಿಂದ ಮುಂಜಾನೆಯಲ್ಲಿ ನಾವು ಆಚೆ ಈಚೆ ನೋಡದೆ ನಮ್ಮ ಒಳಗಡೆ ನಾವು ನೋಡೋಣ. ಸೊ ಇವತ್ತು ನಾವು ಕೇಳಬೇಕು. ಇವಾಗ ಹೇಳ್ರಿ, ಒಳಗಡೆ ಏನೆಲ್ಲ ಇದೆ? ಬೇಜಾರಾದಾಗ ಎಲ್ಲಿರುತ್ತೆ? ಹೇಳಿಯಪ್ಪ. ಸಂತೋಷ ಉಂಟಾದಾಗ ಸ್ಮೈಲ್ ಒಳಗಡೆ ಇರುತ್ತೆ. ಅದರ ಒಳಗಡೆ ಏನಿರುತ್ತೆ? ಭಾರಿ ಏನೋ ಒಂಥರ ಖುಷಿ ಅಲ್ವಾ? 5 ಲಕ್ಷ ರೂಪಾಯಿ ಸಿಕ್ತು ಎಲ್ಲರಿಗೂ ಇವತ್ತು. ಹೆಂಗಿರುತ್ತೆ? ಏನೆಲ್ಲ ಪ್ಲ್ಯಾನ್ ಮಾಡ್ತೀವಿ ಅಲ್ವಾ? ಎಲ್ಲೋ ನಾಳೆ ಬೆಳಿಗ್ಗೆ ನಾಳೆ ರಜಾ, ನಾಳೆ ಎಲ್ಲೋ ಹೋಗ್ಬೇಕು, ಫ್ಯಾಮಿಲಿಯಾಗಿ ಎಲ್ಲೋ ಹೋಗ್ಬೇಕು, ಟೂರು ಎಲ್ಲ ಎಲ್ಲಿ ಪ್ಲ್ಯಾನ್ ಮಾಡ್ತೀವಿ? ಇಲ್ಲಿ ಕೂತ್ಕೊಂಡಿದ್ರು, ಅಯ್ಯೋ ಸಿಸ್ಟ್ರು ನಾಳೆದು ಹೇಳ್ತಿದ್ರೆ ನಾನು ನಾಳೆದು ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಅರ್ಥ ಆಗ್ತಿದೆಯಾ ಒಳಗೆ ಏನೆಲ್ಲ ನಡೀತಿದೆ ಅಂತ? ಒಳಗಡೆ ಆಗುವ ಸಂಘರ್ಷವನ್ನು ಹೇಳ್ತಾ ಇದ್ದೇನೆ. ಆಮೇಲೆ ನೀವು ಕೆಲಸ ಮಾಡ್ತಿರ್ಬೋದು ಅಥವಾ ಎಲ್ಲೋ ಹೋಗಿರ್ಬೋದು, ಅಲ್ಲಿ ಯಾರೋ ನಿಮ್ಗೇನೋ ಹೇಳ್ಬಿಟ್ರು, ಆಯಿತಾ? ನೀವು ಬಾಯಿ ತೆರೆದು ಏನೂ ಹೇಳಿಲ್ಲ, ಆದರೆ ಮನಸ್ಸಲ್ಲಿ ಎಷ್ಟು ಹೇಳಿದ್ದೀರಾ? ಎಷ್ಟು ಪದಗಳು ಯೂಸ್ ಮಾಡಿರ್ತೀವಿ? ಅಥವಾ ಆ ವ್ಯಕ್ತಿ ಈಗ ವಾಪಸ್ ಬರ್ತಾನೆ, ಅವ್ನಿಗೆ ಏನೆಲ್ಲ ಹೇಳಬೇಕು ಅಂತ ಎಲ್ಲಿ ಯೋಚನೆ ಮಾಡ್ತೀವಿ? ಅರ್ಥ ಆಗ್ತಿದೆಯಾ ನಿಮಗೆ? ಫುಲ್ಲು ರಾತ್ರಿ ಮಲಗ್ತೀವ, ಒಂದು ಮಾತಾದರೂ ನಾನು ಹೇಳಬೇಕಾಗಿತ್ತು, ನಾನು ಹಿಂಗೆ ಹೇಳಬೇಕಾಗಿತ್ತು. ಆಮೇಲೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ, ನಾಳೆ ನಾನು ಹಿಂಗೆ ಹೇಳ್ತೀನಿ, ನಾಡ್ದು ಹಿಂಗೆ ಹೇಳ್ತೀನಿ, ನಾಳೆ ಹೋಗ್ತೀವಿ ಅವ್ರ ಮುಖ ನೋಡ್ತೀವಿ, ಅಲ್ಲಿ ಹೇಳಲಿಕ್ಕೆ ಆಗಲ್ಲ ನಮಗೆ. ಹೌದಾ ಅಲ್ವಾ? ಹೇಳದೇ ಇರೋ ಎಷ್ಟೋ ಸಮುದ್ರದಷ್ಟು ವಿಷಯಗಳು ಎಲ್ಲಿದೆ? ಹೌದಾ ಗೋಪಾಲಪ್ಪ ಅವರೇ? ಇದೆಯಾ? ಇಲ್ಲಪ್ಪ, ನಾನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿ, ನನ್ನೊಳಗಡೆ ಏನೂ ಇಲ್ಲ. ಸ್ತೋತ್ರ ಹಂಗಿರೋರ್ಗಾಗಿ. ಆಮೇಲೆ
ಪ್ರೈಸ್ ಲಾರ್ಡ್. ಆದರೆ ನಾವು ಮನುಷ್ಯರಾದ್ರಿಂದ ಭಾವನೆಗಳಲ್ಲಿ ಉಂಟು ಮಾಡಲ್ಪಟ್ಟಿದ್ರಿಂದ ನಮ್ಮ ಒಳಗಡೆ ಕೋಪ ಬರುತ್ತೆ ಅಲ್ವಾ? ಕೋಪ ಬಂದಾಗ ಒಂದು ವೇಳೆ ನಾವು ಬಾಯಿಂದ ಮಾತಾಡ್ಬೋದು, ಕೈಯಿಂದ ಏನಾದ್ರು ಎಸಿಬೋದು, ಆದರೆ ಎಲ್ಲ ಕೋಪ ಎಲ್ಲಿದೆ? ಇದೆಯಾ ಇಲ್ವಾ? ಸತೀಶ್ ಬ್ರದರ್ ನಾನು ಸತೀಶ್ ಬ್ರದರ್ಗೆ ಬೈದೆ, ನೆಕ್ಸ್ಟ್ ಕೋಪ ಬಂತು, ಆದರೆ ಏನು ಮಾಡೋಕ್ಕಾಗಲ್ಲ, ಸಿಸ್ಟ್ರಿಗೆ ಬೈಯೋಕ್ಕಾಗಲ್ಲ. ಆದರೆ ಬರೋವಾರದಿಂದ ಅವ್ರು ನನ್ನ ಮುಖ ನೋಡ್ತಾರಾ? 1 ವಾರ 2 ವಾರ 1 ತಿಂಗಳು ನೋಡಲ್ಲ, ಮಾತಾಡಲ್ಲ. ಯಾಕೆ? ಎಲ್ಲಿದೆ ಕೋಪ? ಹಾಗಾದರೆ ನಮ್ಮ ಹೃದಯದಲ್ಲಿ ಏನಲ್ಲ, ನಮ್ಮ ಮನಸ್ಸಲ್ಲಿ ಏನೆಲ್ಲ ಇದೆ? ಕೋಪ ಇದೆ, ದ್ವೇಷ ಇದೆ ಅಲ್ವಾ? ನಾನು ಏಂಜಲ್ಗೆ ಏನೋ ಒಂದು ಡ್ರೆಸ್ ಒಳ್ಳೇದು ಇಸ್ಕೊಟ್ಟೆ, ಅವಳು ಥ್ಯಾಂಕ್ಸ್ ಹೇಳಿದ್ಲು. ನನ್ನ ನೋಡುವಾಗೆಲ್ಲ ಅವಳಿಗೆ ಏನು ಅನಿಸುತ್ತೆ? ಇಷ್ಟು ವೀಣಾಂಟಿ ನಂಗೆ ಒಳ್ಳೆ ಡ್ರೆಸ್, ಹೌದಾ ಅಲ್ವಾ? ಅದು ಎಲ್ಲಿದೆ? ಅದು ಒಳಗಡೆ ಇದೆ ಅಲ್ವಾ? ನಾನು ನಿಮಗೆ ಜಸ್ಟ್ ನಾನು ಇಂಟ್ರಡಕ್ಷನ್ ಕೊಡ್ತಾನೆ, ನಮ್ಮ ಒಳಗಡೆ ಏನೆಲ್ಲ ಇದೆ. ಯಾರೋ ಒಂದು ಲಕ್ಷ್ಮಿ ನನ್ನ ಹತ್ರ ಬಂದು, ಇಲ್ಲ ನಾನೇ ಲಕ್ಷ್ಮಿ ಹತ್ರ ಹೋಗ್ಬಿಟ್ಟು, ನಾನು ದೀಪಾ ಸಿಸ್ಟರ್ ಬಗ್ಗೆ ಒಂದು ವಿಷಯ ಹೇಳ್ತೀನಿ, ಯಾರಿಗೂ ಹೇಳ್ಬೇಡ ಅಂತ. ಅವ್ರ ಹತ್ರ ಇರುತ್ತೆ, ಎಷ್ಟು ವರ್ಷ ಆದರೂ ಅವ್ರು ಯಾರಿಗೂ ಹೇಳಲ್ಲ, ಆದರೆ ಎಲ್ಲಿರುತ್ತೆ? ಹೌದಾ ಅಲ್ವಾ? ಒಂದಿನ ದೀಪಾ ಸಿಸ್ಟರ್ಗೆ ಏನಾದರೂ ಆದಾಗ, ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಆಗ ಅದು ಈಚೆ ಬರುತ್ತೆ. ನೋಡ್ರಿ, ನಮ್ಮ ಒಳಗಡೆ ಏನೆಲ್ಲ ಇದೆ ಅಲ್ವಾ? ಸೊ ಇಲ್ಲಿ ಏನು ಹೇಳ್ತಿದ್ದಾನೆ ಅಂತ ಬರೋಣ. ಈ ಕೀರ್ತನೆಯನ್ನು ಬರೆದಂಥ ವ್ಯಕ್ತಿ ಕೋರಹನ ಪುತ್ರರು ಎಂಬುದಾಗಿ ನೋಡ್ತೇವೆ. ಸೊ ಈ ವ್ಯಕ್ತಿ ಒಂದು ಕುಗ್ಗಿ ಹೋಗಿದ ಮನಸ್ಥಿತಿಯಲ್ಲಿದ್ದಾನೆ. ಸೊ ತಮಿಳಲ್ಲಿ ಏನು ವರ್ಡ್ ಯೂಸ್ ಮಾಡಿದಾರೋ ಗೊತ್ತಿಲ್ಲ. ಸೊ ಕನ್ನಡದಲ್ಲಿ ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ವ್ಯಥೆ ಪಡೋದು ಅಂದ್ರೇನು? ಯೋಚನೆ ಜಾಸ್ತಿ ಆಗಾಗ ಯೋಚನೆಗಳೇ ಜಾಸ್ತಿ ತುಂಬೋದಾಗ ವ್ಯಥೆಯಾಗಿ ಮಾರ್ಪಡೋದು ಅಲ್ವಾ? ನೀವು ಬರ್ತಾ ಇದ್ದೀರಾ, ನಿಮ್ಗೆ ಸ್ಯಾಲ್ರಿ ಸಿಕ್ತು, ನಿಮ್ಮಿಂದ ಎಷ್ಟೋ ಅರ್ಧಕ್ಕರ್ಧ ಹಣ ಓಟೋಯ್ತು, ಆ ತಿಂಗಳೆಲ್ಲ ನೀವು ಬೇಜಾರು ಪಡ್ತೀವಿ. ಒಂದಿನ ಬೇಜಾರು ಮಾಡಿ ಮತ್ತೆ ನಾರ್ಮಲ್ ಆಗಿರ್ತೀರಾ? ಹೇಳ್ರಿ ಅಪ್ಪ, ಏನಾಗುತ್ತೆ? ಕಷ್ಟಪಟ್ಟು ದುಡ್ದ ಹಣ ಹೋಯ್ತು, ಅರ್ಥ ಆಯ್ತಾ? ಪಿಕ್ ಪಾಕೆಟ್ ಮಾಡಿದ್ರು, ಏನೋ ಒಂದಾಯ್ತು ಅಂದ್ಕೊಳ್ರಿ, ಕಳ್ಕೊಂಡ್ರಿ, ಒಂದು ಹೊಸ ಮೊಬೈಲ್ ಕಳ್ಕೊಂಡ್ರಿ ಅಂದ್ಕೊಳ್ರಿ, ಹೋಗ್ಲಿ, ಹೆಂಗಿರುತ್ತೆ ಅಲ್ವಾ? ಒಳಗಡೆನೇ ಕುರುಕ್ತಾ ಇರ್ತೀವಿ. ಸೊ ವ್ಯಥೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದ್ರು, ವ್ಯಥೆ ಆಗಿ ನಾವೇನೋ ಕುಗ್ಗಿ ಹೋಗ್ತೀವಿ. ಇದನ್ನೇ ಇಂಗ್ಲೀಷಲ್ಲಿ ಡಿಪ್ರೆಷನ್ ಅಂತ ಕರೀತಾರೆ. ಎಷ್ಟು ಜನ ಡಿಪ್ರೆಷನ್ ಅಂತ ಕೇಳಿದ್ದೀರಾ? ಈಗ ಗೊತ್ತಾಗ್ತಾ ಇದೆ. ಸೊ ಇವತ್ತು ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚಿನ ಜನ, ಸ್ಪೆಷಲಿ ಯೂತ್, ಹೆಚ್ಚಾಗಿ ಲೇಡೀಸ್ಗಳು ಒಳಗಾಗುವ ಒಂದು ದೊಡ್ಡ ಕಾಯಿಲೆ ಹೆಸರೇನು ಗೊತ್ತಾ? ಡಿಪ್ರೆಷನ್. ಈ ಡಿಪ್ರೆಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈವನ್ ಸೂಸೈಡ್ಗೆ ತೊಗೊಂಡೋಗುತ್ತೆ. ಡಿಪ್ರೆಷನ್ನ ಟ್ರೀಟ್ ಮಾಡಿಲ್ಲ ಅಂದರೆ ವ್ಯಕ್ತಿ ಸೂಸೈಡ್ಗೆ ಹೋಗ್ತಾನೆ. ಸೊ ಇವತ್ತು ಎಷ್ಟು ವರ್ಷಗಳ ಹಿಂದೆ ಈ ಕೀರ್ತನೆ ಬರೆಯಲ್ಪಟ್ಟಿದೆ ಗೊತ್ತಾ? ಈ ಕೀರ್ತನೆಯಲ್ಲಿ ಡಿಪ್ರೆಷನ್ ಬಗ್ಗೆ ಬರೆಯಲ್ಪಟ್ಟಿದೆ. ಸೊ ಈ ಕೀರ್ತನೆಯಲ್ಲಿ ಡಿಪ್ರೆಷನ್ಗೆ ಪರಿಹಾರ ಬರೆಯಲ್ಪಟ್ಟಿದೆ. ನಾನಿವತ್ತು ಡಿಪ್ರೆಷನ್ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಇವತ್ತು ಪರಿಹಾರದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಆಮೆನ್, ಹಲ್ಲೆಲೂಯಾ. ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ರೀತಿಲಿ ನಾವು ಡಿಪ್ರೆಷನಲ್ಲಿ ಹೋಗ್ತೀವಿ. ಕೆಲವರು ಅದನ್ನು ಜಯಿಸಿ ಬರ್ತಾರೆ, ಕೆಲವರು ಅದನ್ನೇ ಮನಸ್ಸಲ್ಲಿ ಇಟ್ಟು ನಿದ್ರೆ ಮಾಡಲ್ಲ, ಮನಸ್ಸು ನಿಲ್ಲಲ್ಲ. ಯಾವಾಗ ನೋಡಿದ್ರು 6 o'clock ಫೇಸ್, ಯಾವಾಗ ನೋಡಿದ್ರು ಹರಳೆಣ್ಣೆ ಫೇಸು. ಅರ್ಥ ಆಗ್ತಿದೆಯಾ? ಸಂತೋಷ ಪಡೋಕ್ಕಾಗಲ್ಲ, ಪ್ರಾಬ್ಲಮ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ, ಪ್ರಾಬ್ಲಮ್ಸ್ ಇದೆ, ಆದರೆ ಅದನ್ನು ಜಯಿಸೋಕ್ಕಾಗದೆ ಎಷ್ಟೋ ಜನ ನಿದ್ರೆ ಇಲ್ಲದೆ ನಿದ್ರೆ ಮಾತ್ರೆಗೆ ಹೋಗಿದ್ದವ್ರನ್ನ ಕೇಳಿದ್ದೀರಾ? ಇದನ್ನೆಲ್ಲ ಕೇಳಿದ್ದೀರಾ? ಸೊ ಇವತ್ತು ನಾವು ನೋಡ್ತೀವಿ, ಎಷ್ಟೋ ವರ್ಷಗಳಿಂದ, ನಂಗೆ ಗೊತ್ತಿಲ್ಲ ಇದು ಎಷ್ಟು ವರ್ಷಗಳಿಂದ ಬರೆಯಲ್ಪಡ್ತು ಅಂತ, ಸುಮಾರು 4,000 ವರ್ಷಗಳ ಹಿಂದೆ ಡಿಪ್ರೆಷನ್ ಬಗ್ಗೆ ಬರೆಯಲ್ಪಟ್ಟಿದೆ. ಈಗ ನೀವು ಕೇಳ್ತಾ ಇರೋದು ಡಿಪ್ರೆಷನ್ ಅಂತ, ಹೌದಾ ಅಲ್ವಾ? ಡಿಪ್ರೆಷನ್ ಅನ್ನೋ ಕಾಯಿಲೆ ಬಗ್ಗೆ ನೀವು ಇತ್ತೀಚೆಗೆ ಕೇಳ್ತಾ ಇದ್ದೀರಾ, ಆದರೆ ಸತ್ಯವೇದದಲ್ಲಿ ಯಾವಾಗಲೂ ಬರೆಯಲ್ಪಟ್ಟಿದೆ. ಹಾಗಾದರೆ ನೀವು ಅನ್ಕೋಬಾರ್ದು ಇಲ್ಲೆಲ್ಲ ಬರೆಯಲ್ಪಟ್ಟಿದ್ದು, ಇವ್ರ ಕಷ್ಟಗಳನ್ನೆಲ್ಲ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದ್ದಾರೆ. ನೋಡಿ, ಮುಂದೆ ನಾವು ನೋಡ್ತೀವಿ, ಜನ ನನ್ನನ್ನು ಗೇಲಿ ಮಾಡಿದ್ರು, ವಾಕ್ಯ ಹೇಳ್ತಾ ಇದ್ದ, ನಾನು ಕಣ್ಣೀರೇ ನನಗೆ ಆಹಾರವಾಯಿತು, ಎಲ್ಲರೂ ನನ್ನ ಅವಮಾನ ಮಾಡಿ. ಸೊ ಯಾಕೆ ಬರೆದಿದ್ದಾರೆ ಈ ಒಂದು ಕೀರ್ತನೆ? ನಮ್ಗೆ ಯಾಕೆ ಬೇಕು ಬೆಳಿಗ್ಗೆ ಅಂದರೆ, ನಾನು ಹೇಳಲಿಕ್ಕೆ ಸಾಧ್ಯ, ನಮ್ಮ ಪೂರ್ವಿಕರು, ಈ ಕೋರಹನ ಪುತ್ರರು, ಆಸಾಫನು ಬರೆದ ಕೀರ್ತನೆ, ದಾವೀದನು ಬರೆದ ಕೀರ್ತನೆಯಲ್ಲೆಲ್ಲ ಅವ್ರ ಪ್ರಾಬ್ಲಮ್ಗಳನ್ನ ಹೇಳ್ಕೊಂಡಿದ್ದಾರೆ. ಅದರ ಅರ್ಥ ಪ್ರಾಬ್ಲಮೇ ಮುಗಿಯೋದಿಲ್ಲ, ಆದರೆ ಅದಕ್ಕೊಂದು ಪರಿಹಾರ ಇದೆ. ನಮ್ಮ ಪೂರ್ವಿಕರಿಗೂ ಕೂಡ ಪ್ರಾಬ್ಲಮ್ ಇತ್ತು, ನಮ್ಮ ಪೂರ್ವಿಕರು ಕೂಡ ಅನೇಕ ಸಮಸ್ಯೆಗಳಿಂದ ಒಳಗಾದರು. ಆದರೆ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಏನಂದರೆ, ಅದಕ್ಕೆ ಅವ್ರು ಪರಿಹಾರ ಕಂಡುಕೊಂಡ್ರು. ಆಮೇಲೆ
ಅದೇ ಕೀರ್ತನೆಯಲ್ಲಿ ಹೇಳ್ತಾರೆ, ಪರಿಹಾರ ಕಂಡುಕೊಂಡ್ರು. ಆಮೇಲೆ ಇವತ್ತು ನಾವು ಕಲಿಯೋದು ನಮ್ಮ ಫಾದರ್ಸ್ಗಳು ಅವರ ಜೀವಿತದಲ್ಲಿ, ನಮ್ಮ ಪೂರ್ವಿಕರ ಜೀವಿತದಿಂದ ಬಂದಂತಹ ಇನ್ನರ್ ಕಾನ್ಫ್ಲಿಕ್ಟ್ ಏನಿದೆ, ಆಂತರಿಕ ಘರ್ಷಣೆಯಿಂದ ಅವ್ರು ಹೇಗೆ ಈಚೆ ಬಂದರು, ಅವ್ರು ಹೇಗೆ ಅದನ್ನು ಜಯಿಸಿದ್ರು, ನಾವು ಇವತ್ತು ಹೇಗೆ ಅದನ್ನು ಕಲಿಬೋದು ಎಂಬುದನ್ನು ನಾವು ನೋಡ್ಲಿಕ್ಕೆ ಹೋಗೋಣ. ಆಮೇಲೆ ಪ್ರೈಸ್ ಲಾರ್ಡ್. ಇಲ್ಲೇ ಇದ್ದೀರಾ ಎಲ್ಲರೂ? ಇಲ್ಲೇ ಇದ್ದೀರಾ? ಹಲ್ಲೆಲೂಯಾ, ಆಮೆನ್. ಸೊ ಇದು ಈ ಒಂದು ಪ್ರಾಬ್ಲಮ್ ಪ್ರತಿದಿನ ನಾವು ಒಂದಲ್ಲ ಒಂದು ರೀತಿಲಿ ನಾವು ಒಬ್ಬರೊಬ್ಬರು ನಾವು ಒಳಗಾಗ್ತಾ ಇದ್ದೀವಿ. ಆಮೇಲೆ ಸೊ ಇವತ್ತರಲ್ಲಿ ನಾವು ನೋಡೋಣ, ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ, ಈ ಕೋರಹನ ಪುತ್ರರು ಈ ಕೀರ್ತನೆಯನ್ನು ಬರೆಯುವಾಗ ವಾಕ್ಯ ಹೇಳ್ತಾ ಇದೆ, 3ನೇ ವಾಕ್ಯದಲ್ಲಿ, ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ಆಮೆನ್. ಸೊ ಹಾಗಾದರೆ ಇವ್ರನ್ನ ಯಾವಾಗಲೂ ಜನ ಗೇಲಿ ಮಾಡ್ತಿದ್ರು, ನಿಂದನೆ ಮಾಡ್ತಾಯಿದ್ರು, ಅಪಹಾಸ್ಯ ಮಾಡ್ತಿದ್ರು. ಜನ ಎಲ್ಲಿ ನಿನ್ನ ದೇವರು ಅಂತ ಕೇಳ್ತಿದ್ರು. ಏನಾಯಿತು ನಿನ್ನ ಪ್ರಾರ್ಥನೆ, ಏನಾಯಿತು ನೀನು ಇಷ್ಟು ದಿನ ಮಾಡಿದ್ದು ವರ್ಷಿಪ್, ಏನಾಯಿತು ನೀ ಸಭೆಗೆ ಹೋಗ್ತಿದ್ದಲ್ಲ, ಏನು ಪ್ರಯೋಜನ, ನೀನು ಹಂಗೇ ಇದ್ದೀಯಾ, ನಿನ್ನ ಸ್ಥಿತಿಗೆ ಬದಲಾಗಿಲ್ಲ. ಜನ ಆಡ್ಕೊಳ್ತಿದ್ದಾರೆ. ಸೊ ಅದನ್ನು ಕೀರ್ತನೆಗಾರ ಹೇಳ್ತಿದ್ದಾನೆ, ನನಗೆ ಈ ಥರ ಹೇಳ್ತಿದ್ದಾರೆ, ಆದ್ದರಿಂದ ನನ್ನ ಮನವೇ ನೀನು ಕುಗ್ಗಿ ಹೋಗಬೇಡ, ಅವನು ಧೈರ್ಯಪಡಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾದರೆ ಇದರ ಹಿನ್ನೆಲೆ ನಾವು ನೋಡೋಣ, ಯಾಕೆ ಅಂತ ನೋಡೋದಾದರೆ ಇವತ್ತು ನಾವು ಅದರಿಂದ ಜಯಿಸ್ಲಿಕ್ಕೆ ಸಾಧ್ಯ. ಸೊ ನಾನು ವೇಗವಾಗಿ ಹೇಳ್ಕೊಂಡು ಹೋಗ್ತೀನಿ. ಅರಣ್ಯಕಾಂಡ 16ನೇ ಅಧ್ಯಾಯ ಬರೆದಿಟ್ಕೊಡ್ರಿ ಸಾಕು, ಓದಲಿಕ್ಕೆ ಸಮಯ ಇಲ್ಲ. ಆ ಭಾಗದಲ್ಲಿ ಈ ಕೋರಹನ ಪುತ್ರರ ಆ ವ್ಯಥೆ ಏನು, ಅವರ ವೇದನೆ ಏನು, ಅವ್ರಿಗೆ ಏನಾಗಿತ್ತು ಎಂಬುದಾಗಿ ನಾವು ನೋಡ್ಬೋದು. ಅರಣ್ಯಕಾಂಡ ನಂಬರ್ಸ್ 16:3 ನೋಡ್ಬೋದು. ಸೊ ನೀವು ಬರೆದಿಟ್ಕೊಡ್ರಿ. ಈ ಕಡೆ ನೋಡ್ರಿ, ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಅವರ ತಂದೆ ಕೋರಹ ಏನು ಮಾಡಿದ್ದ, ಇನ್ನೂ ಇಬ್ಬರು ಜೊತೆ ಸೇರಿಕೊಂಡು ಮೋಶೆಗೂ ಮತ್ತು ಆರೋನ್ಗೂ ವಿರೋಧವಾಗಿ ಗುಣಗುಡ್ತಾರೆ. ನೀವೊಬ್ಬರೇನ ದೇವರಿಂದ ಪ್ರತಿಷ್ಠೆ ಮಾಡಿದವರು, ನೀವೊಬ್ಬರೇನ ನಮ್ಮನ್ನು ನಡೆಸೋರು, ನೀವೊಬ್ಬರೇನ ಆರಾಧನೆ ನಡೆಸೋರು, ನಾವು ಮಾಡಿದ್ರೆ ಆಗಲ್ವಾ, ದೇವ್ರು ನಮ್ಮನ್ನು ಆರಿಸ್ಕೊಂಡಿಲ್ವಾ? ಈ ರೀತಿಯಾಗಿ ಆ ಒಂದು ಲೀಡರ್ಶಿಪ್ಗೆ ವಿರೋಧವಾಗಿ ಮಾತಾಡ್ತಾರೆ. ಆವಾಗ ಮೋಶೆ ಹೇಳ್ತಾರೆ, ಹೌದಾ, ಹಾಗಾದರೆ ನೀನು ಆರಾಧನೆ ಮಾಡಲಿಕ್ಕೆ ಎಲ್ಲ ಯಜ್ಞವೇದಿಯನ್ನು ತೊಗೊಂಡು ಬಾ, ಯಜ್ಞ ವಸ್ತುನ ತೊಗೊಂಡು ಬಾ, ನಾನು ತೊಗೊಂಡು ಬರ್ತೀನಿ, ನಾವಿಬ್ಬರು ಸೇರಿ ಆರಾಧನೆ ಮಾಡೋಣ, ಯಾರ ಆರಾಧನೆಯನ್ನು ದೇವ್ರು ಮೆಚ್ತಾರೋ ನೋಡೋಣ ಎಂಬುದಾಗಿ ಹೇಳ್ತಾನೆ. ಹೇಳಿಬಿಟ್ಟು ಮೋಶೆ ಒಂದು ಪ್ರೇಯರ್ ಮಾಡ್ತಾನೆ, ದೇವ್ರೆ ನೀವೇ ನಮ್ಮನ್ನು ಆರಿಸ್ಕೊಳ್ಳೋದಾದರೆ ಒಂದು ಗುರುತಿನೊಂದಿಗೆ ಈ ಜನಕ್ಕೆ ತೋರಿಸು ಅಂತ. ಸೊ ನಾನು ವೇಗವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಆ ಮರುದಿನ 3 ಗೋತ್ರದವರು ಅವರ ಪರಿವಾರ ಸಮೇತವಾಗಿ ಯಜ್ಞವೇದಿಗಳನ್ನೆಲ್ಲ ಮಾಡಿ ಅದಕ್ಕೆ ಬೇಕಾದ ಕೆಂಡಗಳು, ಬೆಂಕಿಗಳನ್ನ ತರ್ತಾರೆ. ಆ್ಯಕ್ಚುಲಿ ಬೆಂಕಿ ಬಂದು ಯಾವಾಗಲೂ ಸ್ವರ್ಗದಿಂದ ಬರಬೇಕು. ಹಳೆಯ ಒಡಂಬಡಿಕೆಯಲ್ಲಿ ಯಜ್ಞಗಳನ್ನ ಮಾಡುವಾಗ ಯಾವಾಗಲೂ ಎಲ್ಲಿಂದ ಬರಬೇಕು? ಬೆಂಕಿ ಸ್ವರ್ಗದಿಂದ ಬರಬೇಕು. ಇವರು ಅನ್ಯ ಬೆಂಕಿಯನ್ನು ತರ್ತಾರೆ, ಹಾಕ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರಿಗೆ ಕೋಪ ಬರುತ್ತೆ. ಭೂಮಿ 2 ಭಾಗವಾಗಿ ಅಷ್ಟು ಜನ ಸತ್ತೋಗ್ತಾರೆ. 250 ಜನ ಪೂರ್ತಿಯಾಗಿ ಅವತ್ತೊಂದು ಸಾವನ್ನ ಆಗುತ್ತೆ. ಯಾವಾಗ ಇದು 80-70 ವರ್ಷಗಳ ಹಿಂದೆ ಸ್ಟೋರಿ ನಾನು ಹೇಳ್ತಾ ಇರೋದು, ಕೀರ್ತನೆಗಾರ ಹೇಳೋದಕ್ಕಿಂತ ಮುಂಚೆ. ಪ್ರತಿಯೊಬ್ಬರು ಸಾಯ್ತಾರೆ. ಅದರಲ್ಲಿ ಕೋರಹನ ಮಕ್ಕಳು ಮಾತ್ರ ಸತ್ತಿರಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರು ಆಲಯದಲ್ಲಿರ್ತಾರೆ. ಅವ್ರಿಗೊಂದು ಕೆಲಸ ಇತ್ತು, ಆಲಯದ ಗೇಟ್ಗಳನ್ನು ಕಾಯೋದು, ಬಾಗಿಲನ್ನು ಕಾಯುವಂಥ ಕೆಲಸ ಆ ಕಾಲದಲ್ಲಿ ಮೋಶೆ ಕೋರಹನಿಗೆ ಕೊಟ್ಟಿದ್ರು. ಅರ್ಥ ಆಗ್ತಿದೆಯಾ? ಎಲ್ಲೇ ಇದ್ದೀರಾ ಎಲ್ಲರೂ? ಸೊ ಇವಾಗ ಏನಾಗಿದೆ, ಅವ್ರ ತಂದೆ ತಾಯಿ ಮಕ್ಕಳು ಪರಿವಾರ ಪ್ರತಿಯೊಂದು ಆಸ್ತಿ ಎಲ್ಲವೂ ಭೂಮಿ ಅಡಿಗೋಯ್ತು. ಈಗ ಕೋರಹನ ಮಕ್ಕಳು ಮಾತ್ರ ಇದ್ದಾರೆ. ಅವ್ರು ಎಲ್ಲಿದ್ದಾರೆ? ಆಲಯದ ಒಳಗಡೆ ಬರೋಗಿಲ್ಲ ಅವರಿಗೆ. ಯಾಕೆ? ದೇವರ ಶಾಪವನ್ನು ಹೊಂದಿದ ಮಕ್ಕಳು. ಅರ್ಥ ಆಗ್ತಿದೆಯಾ ನಿಮಗೆ? ಜನ ನೋಡುವಾಗ ಎಲ್ಲ ಗೇಲಿ ಮಾಡ್ತಿದ್ರಂತೆ. ಏನು ನೀವು ದೇವರ ಶಾಪವನ್ನು ಹೊತ್ಕೊಂಡಿರೋರು, ನಿಮ್ಮ ಅಪ್ಪ ಅಮ್ಮ ದೇವರ ಶಾಪವನ್ನು ಹೊತ್ಕೊಂಡಿರೋರು, ಹೌದಾ ಅಲ್ವಾ? ಎಲ್ಲರ ಮುಂದೆನೂ ಭೂಮಿ ಬಾಯಿ ತೆರೆದು ನುಂಗಿ ಪ್ರತಿಯೊಬ್ಬರು ನಾಶವಾಗಿದ್ದಾರೆ. ಹೋದ್ರೆ ಅದು ತುಂಬ ಭಯ ಆಗುತ್ತೆ. ನಾವು ಹೇಗಿರಬೇಕು ಎಂಬುದನ್ನು ಕಲಿಸ್ಕೊಡ್ತಾರೆ ದೇವರ. 16ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡ್ತೇವೆ. ಆತನೇನು ಮಾಡ್ದ? ವಿರೋಧವಾಗಿ ನಿಲ್ಲೋರು, ಸೇವಕರಿಗೆ, ಸೇವೆಗೆ, ಸಭೆಗೆ, ದೇವರು ಆರಿಸಿಕೊಂಡಂಥ ಆರಿಸುವಿಕೆಗೆ ವಿರೋಧವಾಗಿ ನಿಂತರೆ ಏನಾಗುತ್ತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ನನಗೆ ಅದಲ್ಲ ಟಾಪಿಕ್. ನೆಕ್ಸ್ಟ್, ಈಗ ಅವರ ಮಕ್ಕಳೇ ಕೋರಹನ ಪುತ್ರರು. ಅವರು ವಾಕ್ಯ ಹೇಳ್ತಾ ಇದೆ, ಎಷ್ಟು ಫಸ್ಟ್ನೇ ವಾಕ್ಯ ಅದೇನೇ ಹೇಳೋದು, ನನ್ನ ಮನಸ್ಸು ನೀರಿಗಾಗಿ ಬಾಯಾರಿದ ಜಿಂಕೆ ಹಾಯಿ ತುರಿದಾಗೆ ಹಾರುತ್ತೆ. ಯಾಕೆ ಗೊತ್ತಾ? ಅವ್ರಿಗೆ ಒಳಗಡೆ ಪ್ರವೇಶ ಇಲ್ಲ.
ನಾನು ಮತ್ತು ನೀನು ಇಲ್ಲಿ ಕೂತ್ಕೊಂಡು ಆರಾಧನೆ ಮಾಡೋದು ಹಾಗೆ ಅವ್ರಿಗೆ ಒಳಗಡೆ ಪ್ರವೇಶ ಇಲ್ಲ, ಅವರು ಹೊರಗಡೆ ಇರಬೇಕು. ಅವರು ಹೊರಗಡೆ ಇದ್ದೇ ಆಲಯವನ್ನು ನೋಡಿ ಹೇಳ್ತಾ ಇದ್ರಂತೆ, ಹೊರಗಡೆ ಇರುವ 1000 ದಿನಕ್ಕಿಂತಲೂ ಆಲಯದಲ್ಲಿ ಕಳೆಯುವ 1 ದಿನ ಅವರೇ ಬರೆದಿರೋದೆಲ್ಲ. ಯಾಕೆಂದರೆ ಅವ್ರಿಗೆ ಆಲಯ ಅಂದರೆ ಇಷ್ಟ, ಆಲಯದಲ್ಲಿ ಬರಬೇಕು, ಆಲಯದಲ್ಲಿ ವರ್ಷಿಪ್ ಮಾಡಬೇಕಾದ್ರೆ ಬಿಡಲ್ಲ. ಯಾಕೆ? ಅವ್ರ ಮೇಲೊಂದು ಶಾಪ ಇದೆ, ಅವ್ರ ಮೇಲೊಂದು ನಿಂದೆ ಇದೆ, ಅವ್ರ ಮೇಲೊಂದು ಅವಮಾನ ಇದೆ. ಜನ ಎಲ್ಲ ತೂಚಿ ಅಂತ ಹೇಳ್ತಾರೆ, ಎಲ್ಲಿ ನಿನ್ನ ದೇವರು, ಯಾಕೆ ಹಿಂಗೆ ಮಾಡಿದೆ? ಗೇಲಿ ಮಾಡೋದ್ರಿಂದ ಕಣ್ಣೀರೇ ಆಹಾರವಾಯ್ತಂತೆ, ಅಳ್ತಾ ಇದ್ದಾರಂತೆ. ಸೊ ಇದು ಹಿನ್ನೆಲೆ. ಈಗ ಅರ್ಥ ಆಯ್ತಾ ಏನಕ್ಕೆ ಆ ಕೀರ್ತನೆಯನ್ನು ಬರೆದ್ರು ಎಂಬುದಾಗಿ ಹೇಳ್ತಾ ಇದ್ರು. ಇದು ಅವರ ಒಂದು ಪರಿಸ್ಥಿತಿಯಾಗಿ ಅವಮಾನಗಳು, ನಿಂದೆಗಳು, ಪರಿಹಾಸ್ಯಗಳು, ಜನರ ಪ್ರಶ್ನೆಗಳಿಗೆ ತತ್ತರಿಸೋಗಿದ್ರು. ಯಾರು? ಕೋರಹರ ಪುತ್ರರು. ಆದರೆ ಒಂದು ವಿಷಯ ಹೇಳ್ತೀನಿ, ಆ ಜಾಗದಲ್ಲಿ ನಾನೇನಾರು ಇದ್ದರೆ ಆಲಯದ ಕಡೆಗೆ ಹೋಗ್ತಾ ಇರಲಿಲ್ಲ. ಆದರೆ ಇವರೇನು ಹೇಳಿ, ಪಾರಿವಾಳಕ್ಕೆ ಒಂದು ಮರಿಯು, ಗುಬ್ಬಿಗೆ ಒಂದು ಗೂಡು ದೊರಕಿದೆ ಅಲ್ಲ, ನನಗೂ ಒಂಚೂರು ಜಾಗ ಕೊಡು. ಅವರ ಪದ್ಯಗಳು, ಕೀರ್ತನೆಗಳನ್ನ ನೀವು 11 ಕೀರ್ತನೆ ಇದೆ ಅವ್ರದ್ದು, ಓದಿದ್ರೆ ಆಲಯದ ಮೇಲಿರುವ ಅಭಿಮಾನ ಅವ್ರಿಗೇನೆಂದರೆ, ಆಲಯದೊಳಗೆ ಕೂತ್ಕೊಳ್ಳೋದಲ್ಲ, ನಿನ್ನನ್ನು ಅನುಭವಿಸಬೇಕು, ನಿನ್ನ ಪ್ರಸನ್ನತೆನ ನಾನು ಸವಿಬೇಕು. ಅಲ್ಲೊಂದು ಗುಬ್ಬಿಗೆ ಬರುತ್ತೆ, ಅಲ್ಲೊಂದು ಪಾರಿವಾಳ ಬರುತ್ತೆ, ದೇವರೇ ಇನ್ನೆಷ್ಟರವರೆಗೆ ನನ್ನ ತಳ್ತೀಯ, ನನ್ನನ್ನು ಸೇರಿಸ್ಕೊ. ಅವರ ಪ್ರಶ್ನೆಗಳೇ ಇದಾಗಿತ್ತು, ಅವ್ರು ಕೇಳೋದೇ ಇದು. ನೋಡ್ರಿ, ಹೀಗೆ ಇರುವಂಥ ಅವಮಾನ, ನಿಂದೆ, ಕಷ್ಟದಲ್ಲಿ ಇರುವಂಥವರು ಕೀರ್ತನೆಯನ್ನು ಬರೆದರು. ಆಮೇನ್. ಅವರ ಕೀರ್ತನೆಯೇ ಅದರ 11 ಕೀರ್ತನೆಯಲ್ಲಿ 1ನೇ ಕೀರ್ತನೆಯನ್ನು ನಾನು ತೊಗೊಂಡಿರೋದೇನೆಂದರೆ 42ನೇ ಕೀರ್ತನೆ. ಈಗ ನಾವು ಆ ಕೀರ್ತನೆಯನ್ನು ಓದೋಣ. ನೋಡ್ರಿ, ವಾಕ್ಯ ಏನು ಹೇಳ್ತಿದೆ ಅಂದರೆ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನಸ್ಸು ನಿನ್ನನ್ನು ಬಯಸುತ್ತೆ. ಈಗ ಅರ್ಥ ಆಗ್ತಾ ಇದೆಯಾ ಕೀರ್ತನೆಗಾರ ಯಾಕೆ ಅದು ಮನಸ್ಸು ಆ ರೀತಿ ತವಕಿಸ್ತಾ ಇದೆ ಅಂತ? ಅವನಿಗೆ ಯಾರು ಏನು ಹೇಳ್ತಾರೋ, ಗೇಲಿ ಮಾಡ್ತಾರೋ ಅದೆಲ್ಲ ಪ್ರಶ್ನೆ ಅಲ್ಲ. ನಿನ್ನ ಆಲಯಕ್ಕೆ ನಾನು ಬರಬೇಕು, ನಿನ್ನ ಆಲಯದ ಒಳಗೆ ನಾನು ಇರಬೇಕು, ನಿನ್ನ ಆಲಯದಲ್ಲಿ ನಾನು ಆರಾಧಿಸ್ಬೇಕೆಂಬ ಆಸೆ. ಆಮೇನ್. ನಾವು ನೀವು ಏನಾದರೂ ಈ ರೀತಿ ನೋವಲ್ಲಿ ಹೋಗಿದ್ರೆ ಖಂಡಿತವಾಗೂ ಸಭೆಗೆ ಬರ್ತಿದ್ವಾ? ಸಭೆಗೆ ಬರೋದೊಳು ಪಾಸ್ಟ್ ಫೋನ್ ಮಾಡಿದ್ರೆ ಅದು ರಿಸೀವ್ ಮಾಡ್ತಿದ್ವಾ? ಎಷ್ಟು ಕಂಪ್ಲೇಂಟ್ಸ್ ಹೇಳ್ತಿದ್ದೋ ಅಲ್ವಾ? ಆದರೆ ನೋಡ್ರಿ, ಅವ್ರ ಕೀರ್ತನೆ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ದೇವರನ್ನ ವರ್ಣಿಸ್ತಾರೆ. ನೋಡ್ರಿ, ವಾಕ್ಯ ಹೇಳ್ತಾ ಇದೆ, ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ. ಆಮೇನ್. ಪ್ರಿಯ ದೇವ ಮಕ್ಕಳೇ, ಇವತ್ತು ಕೀರ್ತನೆಗಾರನು ನಮಗೊಂದು ಪಾಠವನ್ನು ಹೇಳ್ಕೊಡ್ತಾ ಇದೆ. ಆಮೇನ್. ಹಾಲೆಲೂಯ. ಎಷ್ಟು ಜನ ಹೇಳ್ತೀರಾ, ಮನೇಲಿ ಫುಲ್ಲು ಜಗಳ ಆಗಿದೆ, ಗಂಡ ಹೆಂಡ್ತಿಗೆ ಬೈದ್ಬಿಟ್ಟಿದ್ದಾರೆ, ಹೆಂಡ್ತಿ ಗಂಡನಿಗೆ ಬೈದಿದ್ದಾರೆ, ಇಲ್ಲ ಮಕ್ಳಿಗೆ ಬೈದಿದ್ದೀರಾ, ಪಕ್ಕದ ಮನೆಯವರು, ಏನೋ ಒಂದು ಆಗಿದೆ. ಅವತ್ತು ಎಷ್ಟು ಜನ ಸಂತೋಷವಾಗಿ ನೀವು ಆರಾಧನೆ ಮಾಡ್ತೀರಾ? ಎಷ್ಟು ಜನ ಬೈಬಲ್ ಓದ್ತೀರಾ? ಆಗುತ್ತಾ? ಕೆಲವರು ಊಟ ಮಾಡಲ್ಲ, ಯಾಕೆಂದರೆ ನಾನು ಹೇಳ್ತಾ ಇರೋದು ನೋವು, ವೇದನೆ, ಮನೇಲೇನೋ ಆಗಿದೆ, ತುತ್ತು ಇಳಿಯಲ್ಲ. ಹೌದಾ ಅಲ್ವಾ? ತುಂಬ ಬೇಜಾರಾದಾಗ ಊಟ ಇಳಿಯುತ್ತಾ? ಇಳಿಯುತ್ತೆ ಸಿಸ್ಟರ್ ಅಂದರೆ ಸ್ತೋತ್ರ. ನನಗೆ ಗೊತ್ತಿರೋ ಹಂಗೆ ಫುಲ್ಲು ಬೇಜಾರಾದಾಗ ಒಂದು ನೀರು ಕೂಡ ಒಳಗಡೆ ಇಳಿಯಲ್ಲ, ಅಷ್ಟು ದುಃಖ ಆಗ್ತಾ ಇರುತ್ತಲ್ವಾ? ಸೊ ಆ ದುಃಖದಲ್ಲಿ ನಮಗೇನು ತಿನ್ನಲಿಕ್ಕಾಗಲ್ಲ. ಕೆಲವ್ರಿಗೆ ಆಪೋಸಿಟ್ ಇರುತ್ತೆ, ಬೇಜಾರಾದಾಗ ಫುಲ್ಲು ತಟ್ಟೆ ತುಂಬ ಅನ್ನ ಹಾಕ್ಕೊಂಡು ಸಾರು ಹಾಕ್ಕೊಂಡು ತಿಂತಾರೆ. ಹೌದಾ ಅಲ್ವಾ? ನಿಮಗೆ ಗೊತ್ತಿರಬೇಕು, ಎಲ್ಲ ಕ್ಯಾರೆಕ್ಟರ್ ನಿಮ್ಮ ಮನೆಯೊಳಗೆ ಇದೆ, ನಂಗೆ ಗೊತ್ತಿಲ್ಲಪ್ಪ. ನಾವು ಮೊನ್ನೆ ಒಂದು ಮನೆಗೆ ಹೋದಾಗ ಹೇಳ್ತಾಯಿದ್ರು ಅವರು, ಬೈತೀನಿ, ಚೆನ್ನಾಗಿ ಬೈತೀನಿ ಸಿಸ್ಟರ್, ಆದರೆ ರಾತ್ರಿ ನಾವೆಲ್ಲ ಮನಗಿರ್ತೀವಿ, ಸೌಂಡ್ ಬರ್ತಾ ಇರ್ತದೆ ಕಿಚನಲ್ಲಿ, ನಾನು ಊಟ ಕೊಡಲ್ಲ ನಿಂಗೆ ಅಂತ ಮನಗಿರ್ತೀನಿ. ಅವಳು ಹೋಗ್ಬಿಟ್ಟು ಏನು ಮಾಡಿರ್ತಾಳೆ, ತಟ್ಟೆ ತೊಗೊಂಡು ಚೆನ್ನಾಗಿ ತಿಂತಾ ಇರ್ತಾಳೆ. ಮಗಳು ನಗಾಡ್ತಾ ಇದ್ಲು ಅವಳು, ಆಂಟಿ ಏನಾದರೂ ಹೇಳಿ ನನಗೆ ಊಟ ಮಾತ್ರ ಬಿಡೋಕ್ಕಾಗಲ್ಲ. ನಾನು ನಿಮ್ಗೆ ಹೇಳ್ತಾ ಇರೋದು, ನಿಜವಾಗಿಯೂ ನೀವು ಹಾದು ಹೋದ ಒಂದು ಪರಿಸ್ಥಿತಿ ನೆನೆಸ್ಕೊಳ್ರಿ. ಯಾರು ಆ ರೀತಿ ಪರಿಸ್ಥಿತಿಗೆ ಹಾದೋಗಿಲ್ವಾ? ಅವಮಾನಗಳು, ಲಜ್ಜೆ, ರೋಗಗಳು, ಹಿಂಸೆ, ಪ್ರಶ್ನೆಗಳು ನಮ್ಮನ್ನು ನೇರವಾಗಿ ಬಂದಾಗ ನಾವು ಬೈಬಲೇ ಹಿಡ್ದಿಲ್ಲ. ಹೌದಾ ಅಲ್ವಾ? ಸತ್ಯ ಹೇಳ್ರಿ, ಬೈಬಲೇ ಹಿಡ್ದಿಲ್ಲ. ಪ್ರೇಯರ್ ಮಾಡಿದ್ವಾ? ಇಲ್ಲ, ಆದರೆ ಹತ್ತಿದ್ದೀವಿ. ಹೌದಾ ಅಲ್ವಾ? ಹತ್ತಿದ್ದೀವಿ. ಬ್ರದರ್ಸ್ಗಳು ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ಕೇಳಬೇಕು ಸಪ್ರೇಟಾಗಿ. ಏನು ಮಾಡ್ತಾರೆ, ಹೋಗಿ ಬೇಜಾರಾಗಿದೆ ಅಂತ ಮಲಗಿಬಿಡ್ತಾರೆ, ಯಾವುದಕ್ಕೂ ಇದು ಮಾಡಲ್ಲ ಅಲ್ವಾ? ಅವ್ರು ಮಾತೇ ಆಡೋಲ್ಲ, ಅವ್ರ ಮುಖ ನೋಡೋ ಗೊತ್ತಾಗುತ್ತೆ ಏನೋ ಬೇಜಾರಾಗಿದೆ. ಹೌದಾ ಅಲ್ವಾ? ಸೊ ನೋಡ್ರಿ, ಇದು
ಡಿಪ್ರೆಷನ್ನ ಒಂದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಸೊ ಆದರೆ ಕೋರಹನ ಪುತ್ರರು ಎಷ್ಟು ವರ್ಷದಿಂದ ಡಿಪ್ರೆಷನಲ್ಲಿ ಹೋಗಿದ್ರಂತೆ ಗೊತ್ತಾ? 70 ಇಯರ್ಸ್. 70 ಇಯರ್ಸಿಂದ ಅವ್ರ ಪರಿಸ್ಥಿತಿ ಇದೆ. ಜನ ಗೇಲಿ ಮಾಡೋದು, ಜನ ಅವಮಾನ ಮಾಡೋದು, ಜನ ನಿಂದನೆ ಮಾಡೋದು, ಜನ ನಗಾಡೋದು. ಆದರೆ ಆ 70 ಇಯರ್ಸಲ್ಲಿ 11ಕ್ಕೂ ಹೆಚ್ಚು ಕೀರ್ತನೆಯನ್ನು ದೇವ್ರಿಗಾಗಿ ಬರೆದಿದ್ದಾರೆ. ಆಮೇನ್, ಹಾಲೆಲೂಯಾ. ಅವ್ರ ದೇವ್ರನ್ನ ನಾನು ಬಿಟ್ಟೆ, ನೀನು ಯಾಕೆ ಹಿಂಗೆ ಮಾಡಿದೆ, ನಾನು ಬರೋದಿಲ್ಲ, ಇದು ಯಾವ ಪದ ಯೂಸ್ ಮಾಡಿಲ್ಲ. ಯಾವಾಗ ನಿನ್ನ ಸನ್ನಿಧಿಯೊಳಗೆ ಬರ್ತೀನೋ, ಯಾವಾಗ ನಿನ್ನ ಆಲಯದಲ್ಲಿ ನಾನು ಸೇರ್ತೀನೋ, ಆಮೆನ್, ಪ್ರೈಸ್ ದಿ ಲಾರ್ಡ್, ಆಮೆನ್. ಇವೆಲ್ಲ ನಮ್ಮ ಜೀವಿತದಲ್ಲಿ ಬರುತ್ತೆ. ಹೌದಾ ಅಲ್ವಾ? ಬರುತ್ತಾ ಇಲ್ವಾ? ಎಲ್ಲ ಬರುತ್ತೆ. ನಾವು ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತೀವಿ. ಇವತ್ತು ನಮ್ಮಲ್ಲೂ ಬರುತ್ತೆ ಅಲ್ವಾ? ಎಷ್ಟೋ ಬಲಹೀನತೆ ಇರುತ್ತೆ, ಎಷ್ಟೋ ಪ್ರೇಯರ್ ಮಾಡ್ತೀವಿ, ಎಷ್ಟೋ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಸರಿ ಹೋಗಲ್ಲ. ಅವಾಗ ಏನು ಮಾಡ್ತೀವಿ? ಅಯ್ಯೋ, ದೇವರಿಂದನೂ ವಾಸಿ ಮಾಡೋಕ್ಕಾಗಲ್ಲ, ನಾನು ಇರೋದೇ ಹಿಂಗೆ. ಏನು ಹೇಳ್ತೀವಿ? ಒಂದು ಪದ ಎಲ್ಲರೂ ಯೂಸ್ ಮಾಡೋ ಒಂದು ಪದ ಏನದು? ನನ್ನ ಹೇಳಿ, ಎಷ್ಟು ಜನ ಯೂಸ್ ಮಾಡಿದ್ದೀವಿ ಈ ಪದನ? ಏನು ತಲೆ ಎಳುತ್ತು, ಹೌದಾ ಅಲ್ವಾ? ನಾನು ಬರ್ಕೊಂಬಂದಿದ್ದೆ ಹೀಗೆ, ನಾನು ಇರೋದೇ ಹೀಗೆ. ನಾನು ಕೆಲಸ ಮಾಡೋ ಕಡೆ ಹೋದರೆ ಎಲ್ಲರನ್ನೂ ಫ್ರೀ ಬಿಟ್ಬಿಡ್ತಾರೆ, ನನ್ನ ಮಾತ್ರ ಕೆಲಸ. ಎಷ್ಟು ಜನಕ್ಕೆ ಅನುಭವ ಆಗಿದೆ? ಕಾಲೇಜು, ಸ್ಕೂಲು ಎಲ್ಲರನ್ನ ಸುಮ್ಮನೆ ಬಿಟ್ಬಿಡ್ತಾರೆ, ನನ್ನ ಮಾತ್ರ ಹಿಡಿತಾರೆ. ಆಮೇನ್. ಇದೆಲ್ಲ ಒಂದು ಒಳಗಡೆ ನಡೆಯುವ ಘರ್ಷಣೆ. ಇದನ್ನು ನಾವು ಹೇಗೆ ಇದು ಮಾಡಬೇಕು? ಸೊ ನಾನು ಇವಾಗ ಇವೆಲ್ಲ ಎಕ್ಸ್ಪ್ಲೈನ್ ಮಾಡೋ ಬದಲು 5 ಅಂಶಗಳನ್ನ ನಾವು ಹೇಗೆ ಇದನ್ನು ಗೆಲ್ಲಬಹುದು. ಎಷ್ಟು ಜನಕ್ಕೆ ಇಷ್ಟ ಇದನ್ನು ಕೇಳೋಕ್ಕೆ? ನಾನು ಎಲ್ಲ ಇದೆ ಸಿಸ್ಟರ್ ನಮ್ಮ ಒಳಗಡೆ, ಇದನ್ನ ನಾವು ಹೇಗೆ ಗೆಲ್ಲೋದು. ಆಮೇಲೆ ನಾವು ಅದು ನೋಡೋಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಹೇಳಿದೆ ಕೋರಹನ ಪುತ್ರರಿಗಿದ್ದಂಥ ಡಿಪ್ರೆಷನ್ ಬಗ್ಗೆ ಹೇಳಿದೆ, ಅವರಿಗೆ ಯಾವ ರೀತಿ ಎಲ್ಲ ಡಿಪ್ರೆಷನ್ ಇತ್ತು ಎಂಬುದಾಗಿ. ಸೊ ಈಗ ನಾವು ನೋಡೋಣ ನಮ್ಮ ಡಿಪ್ರೆಷನ್ ಏನು, ನಮಗೆ ಯಾವಾಗೆಲ್ಲ ಡಿಪ್ರೆಷನ್ ಬರುತ್ತೆ, ಯಾವಾಗೆಲ್ಲ ನಮ್ಮ ಮನಸ್ಸು ಕುಗ್ಗೋಗುತ್ತೆ. ಒಂದು, ಆದಾಯಕ್ಕಿಂತ ಖರ್ಚು ಜಾಸ್ತಿ ಆದಾಗ. ಎಲ್ಲರೂ ಇಲ್ಲೇ ಇದ್ದೀರಾ? ನಮ್ಮ ಇನ್ಕಮ್ಗಿಂತ ಜಾಸ್ತಿ ಖರ್ಚಾದಾಗ, ಸಾಲ ಜಾಸ್ತಿ ಆದಾಗ, ಹೌದಾ ಅಲ್ವಾ? ಇಲ್ಲ. ಪ್ರೀತಿಸಿದವರು ಬಿಟ್ಟು ಹೋದಾಗ, ಅದು ಲವ್ ಅಫೇರ್ ಆದರೂ ಆಗಿರ್ಬೋದು, ಅಪ್ಪ ಅಮ್ಮ ಆದರೂ ಆಗಿರ್ಬೋದು, ಸಹೋದರರಾಗಿರ್ಬೋದು, ಯಾರಾದರೂ ಆಗಿರ್ಬೋದು. ನೀವು ತುಂಬ ಪ್ರೀತಿ ಮಾಡಿದವರು ನಿಮ್ಮನ್ನ ಮಾತಾಡಿಸದೆ ಹೋದಾಗ ನಿಮ್ಗೆ ಹೇಗೆ ಅನಿಸುತ್ತೆ? ಓಕೆ. ನೆಕ್ಸ್ಟು, ಪ್ರೀತಿಸಿದವರು ನಿಮಗೆ ವಂಚನೆ ಮಾಡಿದಾಗ, ನಾನಿರ್ತೀನಿ, ನನ್ನ ಕೇಳು, ನಾನು ನಿಂಗೆ ಸಹಾಯ ಮಾಡ್ತೀನಿ, ನಾನಿದ್ದೀನಿ ಅಂದವರು ಆಪು ವೆಚಿಟಾಪಾರ್ ಅಂತ ಹೇಳ್ತಿರಲ್ಲ, ಹೇಗೆ ಅನಿಸುತ್ತೆ? ನೆಕ್ಸ್ಟು, ನಾವು ಇಷ್ಟಪಟ್ಟಿದ್ದು ನಮಗೆ ಸಿಗದೇ ಇದ್ದಾಗ, ನಾವು ಬಯಸಿದ್ದು ನಮಗೆ ಸಿಗದೇ ಇದ್ದಾಗ, ನಮ್ಮನ್ನು ಕೀಳಾಗಿ ನೋಡಿದಾಗ, ನಂಗೆ ಅವಮಾನ ಮಾಡಿದಾಗ, ನಮ್ಗೆ ಸಿಗಬೇಕಾದ ರೆಸ್ಪೆಕ್ಟ್ ಸಿಗದೆ ನಮ್ಮನ್ನು ತಳ್ಳಿದಾಗ ನಮಗೆ ಡಿಪ್ರೆಷನ್ ಆಗೋದು. ನೆಕ್ಸ್ಟು, ನಮ್ಗೆ ಇಷ್ಟ ಇಲ್ಲದವ್ರ ಜೊತೆ ಲೈಫ್ ಲೀಡ್ ಮಾಡ್ತೀವಿ ನೋಡ್ರಿ, ಅದು ಡೈಲಿ ಡಿಪ್ರೆಷನ್. ಅವ್ರು ಹೇಳ್ತಾರೆ ನಂಗೆ ನಿನ್ನ ಮುಖ ಕಂಡ್ರೆ ಆಗಲ್ಲ ಅಂತ, ಅವ್ರ ಜೊತೆನೇ ಲೈಫ್ ಲೀಡ್ ಮಾಡ್ಬೇಕು ನೋಡ್ರಿ, ಅದು. ನೆಕ್ಸ್ಟು, ನಮಗೆ ತುಂಬ ಆಸೆ ಇತ್ತು ಅದು ಬೇಕು ಅಂತ, ಅದು ಸಿಗದೆ ಬೇರೆಯವ್ರ ಕೈಗೆ ಅದು ಸಿಕ್ಕಿದಾಗ. ಸೊ ಇದೆಲ್ಲ ನಮ್ಮ ಲೈಫಲ್ಲಿ ಆಗಿದೆಯಾ? ಏನಾದರೂ ಕಳ್ಕೊಂಡಾಗ, ಲಾಸ್ ಆದಾಗ, ವ್ಯಕ್ತಿಗಳಿರ್ಬೋದು, ವಸ್ತುಗಳಿರ್ಬೋದು, ನಮ್ಮಿಂದ ನಷ್ಟ ಹೊಂದಾಗ, ಇವೆಲ್ಲವೂ ನಮ್ಮನ್ನು ಬಾಧಿಸ್ತದಾ ಇಲ್ವಾ? ಇಲ್ಲೇ ಇದ್ದೀರಾ? ಬಾಬು ಇಲ್ಲೇ ಇದೆಯಾ? ಬಾಧಿಸುತ್ತಾ ಇಲ್ವಾ ಅಲ್ವಾ? ನಾವು ಅಂದ್ಕೊಂಡಿದ್ರೆ ಲೈಫ್ ನಮ್ಗೆ ಸಿಗದೇ ಇದ್ದಾಗ ಬಹಳ ಒಂದು ಬೇಜಾರಾಗು ಅಲ್ವಾ? ಅಪ್ಪ ಅಮ್ಮ ನಮ್ಮನ್ನ ಏನಾದರೂ ಬೈದಾಗ, ಅವಮಾನ ಮಾಡಿದಾಗ, ಇಬ್ಬರು ಯಾರ್ದಾದ್ರೂ ಮುಂದೆ ಬೈದಾಗ. ಮೊನ್ನೆ ನಾವು ಪಾಸ್ಟರ್ ಸಂಡೇ ಕ್ಲಾಸ್ಗೆ ಓದಿ ಅದಕ್ಕೆ ಕೇಳ್ದೋ, ನಿಮ್ಗೆ ಯಾವಾಗ ಕೋಪ ಬರುತ್ತೆ? ಅಪ್ಪ ಅಮ್ಮ ನಮ್ಮ ಮೊಬೈಲ್ ಕಿತ್ಕೊಂಡಾಗ ನಮ್ಮ ಕೈಯಲ್ಲಿ. ಮಕ್ಕಳು ಹೇಳೋದು, ಮಕ್ಕಳ ಡಿಪ್ರೆಷನ್ ಅದು. ಇವತ್ತು ನಾನು ನೀವು ಎಷ್ಟು ಜನ ಈ ಒಂದು ಸಮಸ್ಯೆ ಒಳಗಡೆ ಹಾದು ಹೋಗಿದ್ದೀವಿ? ಜಸ್ಟ್ ನಿಮ್ಮ ಲೈಫ್ನ ಚೆಕ್ ಮಾಡ್ಕೊಳ್ರಿ. ಅಲ್ಲಿ ಕೂತ್ಕೊಂಡಾಗಲೇ ಇಷ್ಟಪಟ್ಟವರು ಸಿಗದೇ ಇದ್ದಾಗ ಅಂದಾಗೆ ನಿಮ್ಮ ಲವ್ ಎಫೇರ್ನ ನೀವು ನೆನೆಸ್ಕೊಬೇಡ್ರಿ, ಅದು ದೇವರೇ ಕಿತ್ತಾಕಿರ್ತಾರೆ, ಅದನ್ನ ಬಿಟ್ಟಾಕಿ. ನೀವು ನಂಬಿದವರು ವಂಚನೆ ಮಾಡಿದಾಗ, ಸಹಾಯ ಮಾಡ್ತೀನಿ ಎಂದವರು ಮಾಡದೇ ಇದ್ದಾಗ, ಇವೆಲ್ಲವೂ ನಮ್ಮ ಜೀವಿತದಲ್ಲಿ ಆಘಾತವನ್ನು ತರುತ್ತೆ. ಆಮೇನ್. ಇದು ನಮ್ಮ ಲೈಫ್. ನಾವು ಕೋರಹನ ಲೈಫ್ ನೋಡ್ದೋ, ನಮ್ಮ ಲೈಫನ್ನು ನೋಡ್ದೋ. ಆಮೆನ್. ಜೀಸಸ್, ಹಾಲೆಲೂಯಾ. ಇನ್ನೊಂದು ವಾಕ್ಯವನ್ನು ನಿಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಯೆಶಾಯ 42 ಅದರ 3 ಮತ್ತು 4. ಈ ವಾಕ್ಯವನ್ನು ನೀವು ಪ್ರತಿಯೊಬ್ಬರು, ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಯೆಶಾಯ ನನಗೆ ಬಹಳ
ಸ್ಪಷ್ಟವಾದಂಥ ವಾಕ್ಯ 42:3 ಮತ್ತು 4. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು. ತಮಿಳಲ್ಲಿ ಓದಿ. ಆಮೇನ್. ಇಲ್ಲ ಎಲ್ಲರೂ ಇದ್ದೀರಾ? ಅರ್ಥ ಆಯ್ತಾ? ಜಜ್ಜಿದ ದಂಟನ್ನು ಅಂದರೆ ಈ ಬೋನುಗಳದಿರುತ್ತಲ್ಲ, ಅದು ಜಜ್ಜಿ ಹೋಗಿದೆ, ಅದನ್ನು ಮುರಿದು ಹಾಕದ ದೇವರು ನಮ್ಮ ದೇವರು. ಆರ್ತಾ ಇರುವ ದೀಪವನ್ನು ಆರಿಸದ ದೇವರು ನಮ್ಮ ದೇವರು. ನಮಗೆ ಸದ್ಧರ್ಮವನ್ನು, ನ್ಯಾಯವನ್ನು ಒದಗಿಸಿ ನಮಗೆ ನ್ಯಾಯ ಸಿಗೋ ತನಕ ನಮ್ಮ ಜೊತೆಗೆ ನಿಲ್ಲುವವನು ದೇವರು. ಆಮೇಲೆ ನಾನು ಇವತ್ತು ಹೇಳ್ತೀನಿ, ಕೋರಹನ ಪುತ್ರರು ಈ ರೀತಿ ಅಳುತ್ತಿರುವಾಗ ದಾವೀದನ ಕಾಲದಲ್ಲಿ ದಾವೀದ ಏನು ಮಾಡ್ತಾನೆ? ಇದೇ ಕೋರಹರ ಪುತ್ರರನ್ನ ಒಳಗಡೆ ಕರೀತಾನೆ. ಆಮೇನ್. ತ್ಯಜಿಸಲ್ಪಟ್ಟವರು, ಕೈ ಬಿಡಲ್ಪಟ್ಟವರು, ನಿಂದಿಸಲ್ಪಟ್ಟವರು, ಆದರೂ ದೇವರನ್ನ ಮಾತ್ರ ಅವರು ಬಿಡಲಿಲ್ಲ. ಅವರು ಪ್ರತಿದಿನ ದೇವ್ರ ಹತ್ರ ಹೇಳ್ತಿದ್ರು, ದೇವ್ರೇ ನನ್ನ ನಿಂದೆನೆ ತೆಗೆದಾಕು, ನನ್ನ ಅವಮಾನವನ್ನು ತೆಗೆದಾಕು. ನಿಮ್ಗೆ ಗೊತ್ತಾ, ದಾವೀದನ ಕಾಲದಲ್ಲಿ ದಾವೀದ ಹಾಡುಗಾರನನ್ನು ನೇಮಿಸಿದಾಗ ಆ ಲಿಸ್ಟಲ್ಲಿ ಕೋರಹನ ಪುತ್ರರು ಬರ್ತಾರೆ. ಆಮೇನ್. ಯೆಹೋಷಾಫಾಟನೊಂದಿಗೆ ಯುದ್ಧ ಮಾಡಕ್ಕೆ ಹೋದಾಗ ಅಲ್ಲಿ ಆರ್ಭಟಿಸಿ ಸ್ತುತಿಸಿರಿ ಎಂಬುದಾಗಿ ಹೇಳುವಾಗ ಆ ಗುಂಪಲ್ಲೂ ಯಾರಿದ್ದಾರೆ? ಕೋರಹನ ಪುತ್ರರಿದ್ದಾರೆ. ಇವತ್ತು 2023ರಲ್ಲೂ ನಾವು ಆತನ ಕೀರ್ತನೆಯನ್ನು ಹೇಳ್ತೇವೆ. ನೋಡ್ರಿ, ದೇವರು ಮನಸ್ಸು ಮಾಡಿದ್ರೆ ಒಂದು ವ್ಯಕ್ತಿಯನ್ನು ಹೇಗೆ ಬದಲಾಯಿಸ್ತಾರೆ. ಆಮೇನ್. ಹೋಯ್ತು ನಿಮ್ಮ ಸ್ತೋತ್ರ. ಆಮೇನ್. ಜಜ್ಜಿದವರು, ಕುಗ್ಗಿ ಹೋಗಿದವರು, ಅವಮಾನಕ್ಕೆ ಶಾಪಕ್ಕೀಡಾದವ್ರನ್ನ ದೇವರು ಸ್ತುತಿ ಮಾಡುವವರನ್ನಾಗಿ ದೇವರು ಕನ್ವರ್ಟ್ ಮಾಡಿದ್ರಂತೆ. ಆಮೇನ್. ಅವರ ಹೃದಯವನ್ನು ಆ ರೀತಿಯಾಗಿ ವಾಸೆ ಮಾಡಿದ ದೇವರು. ಸೊ ಇವರು 5 ಕಾರ್ಯವನ್ನು ಮಾಡಿದ್ರು. ನಾವು ಆ ಕಾರ್ಯವನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಹಾಗೆ ಆ ಕಾರ್ಯವನ್ನು ಅಳವಡಿಸ್ಕೊಳ್ಳಕ್ಕೆ ಹೋಗ್ತಾ ಇದ್ವಿ. ಒಂದನೇದಾಗಿ ಅವ್ರು ಮಾಡಿದಂಥ ಒಂದನೇ ಕಾರ್ಯ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವ್ರು ಹೇಳ್ತಿದ್ರು, ನನ್ನ ಮನವೇ ನೀನು ಕುಗ್ಗಿ ಹೋಗಿದ್ಯಾ ನಿಜ, ವ್ಯಥೆ ಪಡ್ತಾ ಇದೆಯಾ ನಿಜ, ಆದರೆ ಸೆಕೆಂಡ್ ಲೈನ್ ಇದೆ ನೋಡು, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು ದೇವರು ಆಗಿದ್ದಾನೆ. ಆಮೆನ್. ಇದನ್ನು ಯಾವ ಪಾಸ್ಟ್ರು ಬಂದು ಹೇಳ್ಕೊಟ್ಟಿಲ್ಲ ಅಲ್ಲಿ, ಯಾಕೆಂದರೆ ಪ್ರೀಸ್ಟ್ ಇವ್ರ ಹತ್ರ ಬರಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ಅವರೇ ಅವ್ರ ಮನಸ್ಸಿಗೆ ಹೇಳ್ತೆ, ನನ್ನ ಮನವೇ ನೀನು ಕುಗ್ಗಿ ಹೋಗಬೇಡ, ನೀನು ವ್ಯಥೆ ಪಡಬೇಡ, ನಿನ್ನ ನಿಂದನೆ ಆಯಿತು ಅಂತ ಕಣ್ಣೀರಲ್ಲಿ ನೀನು ಕಳಿಬೇಡ, ನಿನಗೆ ಒಬ್ಬ ದೇವರಿದ್ದಾನೆ, ಆತನೇ ನಿನ್ನ ರಕ್ಷಕನು, ಆತನೇ ನಿನ್ನ ಬೆಳಕು, ಆತನೇ ನಿನ್ನ ತಲೆಯನ್ನು ಎತ್ತು ಮಾಡುವವನಾಗಿದ್ದಾನೆ. ನಾನು ಯೂತ್ಗೆ ಹೇಳ್ತಾ ಇದ್ದೀನಿ, ಈ ಪದಗಳನ್ನ ನೀವು ಹೇಳ್ತಾ ಇರಬೇಕು. ಕನ್ನಡಿ ನೋಡುವಾಗೆಲ್ಲ ಹೇಳ್ತಾ ಇರಬೇಕು, ನಾನು ಎಲ್ಲ ರೀತಿಯಲ್ಲ, ನಾನು ಕುಗ್ಗಿ ಹೋಗೋದಿಲ್ಲ, ನಾನು ಕೈ ಬಿಡಲ್ಪಡೋದಿಲ್ಲ. ಹೇಳ್ಬೇಕು, ನನ್ನ ಮನಸ್ಸೇ ದೇವರ ಮೇಲೆ ನಂಬಿಕೆ. ನೋಡ್ರಿ, ನಂಬಿಕೆ ಬೇರೆ, ನಿರೀಕ್ಷೆ ಬೇರೆ. ನಂಬಿಕೆ ಅಂದರೆ ಹಾಗೆ ಇರೋದಕ್ಕೆ ಮಾತ್ರ, ಆದರೆ ಇವರು ನಿರೀಕ್ಷೆನಿಟ್ರಂತಾರೆ. ಫ್ಯೂಚರ್, ನನ್ನ ಫ್ಯೂಚರ್ ಏನಾಗಿರುತ್ತೋ ಆ ನಿರೀಕ್ಷೆ ದೇವರಲ್ಲಿಟ್ರಂತೆ. ಆಮೇನ್. ಹಲ್ಲೆಲೂಯಾ. ನಾವು ಒಂದೊಂದ್ಸತಿ ಚಿಕ್ಕ ಪ್ರಾಬ್ಲಮ್ ಬಂದರೆ ನಮ್ಮಲ್ಲಿ ಒಬ್ಬರು ಸಿಸ್ಟರ್ ಇದ್ದಾರೆ. ಏನು ಸಿಸ್ಟರ್, ನಮ್ಮ ಕುಟುಂಬத்துக்கே ஒன்றுக்கு மேலே ஒன்று வருது, நாங்கள் இவ்வளோ உண்மை நிற்கிறோம், ஏன் நம்ம குடும்பத்துக்கே ஒன்றானா ஒன்று வருது. ಆಮೇನ್. ಪ್ರೈಸ್ ದಿ ಲಾರ್ಡ್. ನಾನು ಈಗ ಕೇಳ್ತೀನಿ, ಪ್ರಾಬ್ಲಮ್ ಮಾತ್ರ ನಿಮ್ಮ ಕುಟುಂಬಕ್ಕೆ ಬರೋದಾ? ದೇವ್ರು ಇರಲ್ವಾ ಪ್ರಾಬ್ಲಮ್ ಮಧ್ಯದಲ್ಲಿ? ಎಷ್ಟು ಜನ ನೀವು ನೋಡಿದ್ದೀರಾ ಪ್ರಾಬ್ಲಮ್ಗಳ ಮಧ್ಯದಲ್ಲಿ ಚಲಿಸುವ ದೇವರನ್ನು? ಎಷ್ಟು ಜನ ಅನುಭವಿಸಿದ್ದೀರಾ? ಪ್ರಾಬ್ಲಮ್ಗಳು ಬರುವಾಗ ದೇವರು ಬಂದು, ಮಗನೇ ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ಆಮೇನ್. ಹಲ್ಲೆಲೂಯಾ. ಈ ಅಗ್ನಿ ನಿನ್ನನ್ನು ದಹಿಸೋದು, ಈ ಜಲ ನಿನ್ನನ್ನು ಮುಳುಗಿಸೋದು. ಆಮೇನ್. ಹಲ್ಲೆಲೂಯಾ. ಆಮೆನ್. ನೋಡ್ರಿ, ಇವನು ಮೊದಲನೇ ಕಾರ್ಯ ದೇವರನ್ನು ನಿರೀಕ್ಷಿಸ್ದ. ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಈ ಕೀರ್ತನೆ ನಮಗೆ ಕಲಿಸ್ಕೊಡ್ತಾ ಇದೆ. ನಮಗೆ ಸಾವಿರಾರು ಪ್ರಾಬ್ಲಮ್ ಬರ್ಬೋದು, ಅನೇಕ ನಷ್ಟಗಳಾಗ್ಬೋದು, ಡಿಪ್ರೆಷನ್ ಮೇಲೆ ಡಿಪ್ರೆಷನ್ ಆಗ್ಬೋದು. ಡಿಪ್ರೆಷನ್ನಿಗೆ ಲೋಕ ಕೊಡೋ ಒಂದೇ ಒಂದು ಮೆಡಿಸಿನ್ ಏನು ಗೊತ್ತಾ? ಅದೊಂದು ಟ್ಯಾಬ್ಲೆಟ್ ಆಗಿದೆ, ಲೈಫ್ ಲಾಂಗ್ ತೊಗೋಬೇಕು. ಡಿಪ್ರೆಷನ್ ಇರೋರ ಮುಖನೂ ಟ್ಯಾಬ್ಲೆಟ್ ತಗೊಳ್ಳೋರ ಮುಖನೂ ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಇವ್ರು ಟ್ಯಾಬ್ಲೆಟ್ ತೊಗೊಳ್ಳೋರು. ಯಾಕೆ? ನಿದ್ದೆ, ಮನಸ್ಸು ಕಂಟ್ರೋಲಲ್ಲಿ ಇಲ್ಲ. ಇಲ್ಲಿ ಬಂದು ಕೂತಿರ್ತಾರೆ ಡಿಪ್ರೆಷನ್ ಇರೋರಿಗೆ, ಮನಸ್ಸು ಇಲ್ಲಿ ಇರಲ್ಲ, ಎಲ್ಲಿ ಓಡ್ತಾ ಇರುತ್ತೆ, ಅಲ್ಲಿ ಪ್ರಾಬ್ಲಮ್ಗಳನ್ನೆಲ್ಲ. ಸೊ ಅದಕ್ಕೆ ಸೈಕ್ಯಾಟ್ರಿಸ್ಟ್ ಏನು ಮಾಡ್ತಾರೆ, ಆ ಮನಸ್ಸನ್ನು ಹಿಡಿದು ಅವ್ರ ಜೊತೆ ಕೂರ್ಸೋಕ್ಕೋಸ್ಕರ ನಿದ್ದೆ ಮಾಡೋಕ್ಕೆ ಒಂದು ಟ್ಯಾಬ್ಲೆಟ್, ಆ ನಿದ್ದೆ ಟ್ಯಾಬ್ಲೆಟ್ ಕೊಡ್ತಾರೆ. ಅದನ್ನು ಕುಡಿದ್ಬಿಟ್ಟು ಹಿಂಗೇ ಇರ್ತಾರೆ. ಅದಕ್ಕೆಲ್ಲ ನಾವು ಕರೆಯಲ್ಪಟ್ಟವ್ರು. ಪ್ರಾಬ್ಲಮ್ಗಳು ಬರುತ್ತೆ, ಆದರೆ ನಾವು ರೆಸ್ಟೋರ್ ಆಗೋದು ಹೇಗೆ? ನಮ್ಮ ಕಣ್ಣುಗಳು ದೇವರನ್ನು ನಿರೀಕ್ಷಿಸ್ಬೇಕು. ನಾನು ನಿಮ್ಗೆ ಹೇಳ್ತೀನಿ, ನಮಗೇನೇ ಪ್ರಾಬ್ಲಮ್ ಬರಲಿ, ಸಾವಿರಾರು ಪ್ರಾಬ್ಲಮ್ ಬರಲಿ,
ಚಿಂತೆ ಪಡಬೇಡ್ರಿ, ಭಯ ಪಡಬೇಡ್ರಿ, ದೇವರು ನಿಮ್ಮೊಂದಿಗಿದ್ದಾರೆ. ಇವನ್ ಕೀರ್ತನೆಗಾರ ಕೋರಹನ ಪುತ್ರನ ರೀತಿಯಲ್ಲಿ ನಾವು ಹೇಳೋಣ, ನಾನು ದೇವರನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ನಾನು ಮನುಷ್ಯರ ಮೇಲೆ ಅಲ್ಲ ನನ್ನ ನಿರೀಕ್ಷೆ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ನಾನು ಬೇಜಾರಲ್ಲಿದ್ದಾಗ ನನ್ನ ಅತ್ತೆ, ನನ್ನ ಮಾವ, ನನ್ನ ನೆಂಟರು, ಪಾಸ್ಟ್ರು, ಲೀಡರ್ಸ್ಗಳು, ಕೇರ್ಸಲ್ ಲೀಡರ್ಸ್ಗಳು ಬರ್ತಾರೆ. ಅದಲ್ಲ, ದೇವರು ನನಗಿದ್ದಾರೆ. ಮೊದಲು ದೇವರು. ಆಮೇನ್. ಎಷ್ಟು ಜನ ಹೇಳ್ತೀರಾ ಇದನ್ನು? ನಾನು ದೇವರನ್ನು ಅನುಭವಿಸ್ತೀನಿ, ನಾನು ದೇವರನ್ನು ಹುಡುಕ್ತೀನಿ. ಆಮೇನ್. ಸೊ ಅವನು ಹೇಳ್ತಿದ್ದಾನೆ, ಮೊದಲು ದೇವರನ್ನು ನಿರೀಕ್ಷಿಸು, ಮೊದಲು ದೇವರನ್ನು ಕರಿ. ನಿನ್ನ ಪ್ರಾಬ್ಲಮಲ್ಲಿ ದೇವರನ್ನು ಕರಿ. ಆಮೇನ್. ನಿನ್ನ ಎಲ್ಲ ನಿರೀಕ್ಷೆಯನ್ನು ದೇವ್ರ ಮೇಲೆ ಹಾಕು. ಯೂಶ್ವಲಿ ಹಣದ ಸಮಸ್ಯೆ ಬಂದಾಗ ನಾವು ನೆಕ್ಸ್ಟ್ ಯಾರು ಕೊಡ್ತಾರೆ, ಯಾರ ಹತ್ರ ಕೇಳಲಿ, ಹೌದಾ ಅಲ್ವಾ? ದುಡ್ಡಿಲ್ಲ, ನೆಕ್ಸ್ಟ್ ಯಾರನ್ನ ಕೇಳಲಿ? ಅದ್ರ ಬದಲು ಮೊಣಕಾಲು ಹಾಕಿ ದೇವ್ರನ್ನ ಕೇಳ್ರಿ, ದೇವರು ಡೋರನ್ನು ತೆಗೆದು ಕೊಡ್ತಾರೆ. ಆಮೇನ್ ಹೇಳ್ರಿ, ಆಮೇನ್. ಎಷ್ಟು ಜನ ಅದನ್ನು ಅನುಭವಿಸಿದ್ದೀರಾ ನೀವು? ಇದಕ್ಕೆ ಹೇಳೋದು ಕ್ರಿಸ್ತಿಯ ಜೀವಿತ. ಈ ರೀತಿಯಾಗಿ ಜೀವಿಸಿ ನೋಡಿದ್ರೆ ಮಾತ್ರ ಆಗೋದು. ಎರಡನೇ ಕಾರ್ಯ, ಅದೇ ವಾಕ್ಯ ಕೊನೆಗೆ ಹೇಳಿದ್ರೆ, ನಾನು ಇನ್ನೂ ಆತನನ್ನು ಸ್ತುತಿಸುವೆನು. ಆಮೇನ್ ಹೇಳ್ರಿ. ಏನು? ನಾನು ಇನ್ನೂ ಪದ ಇದೆ ಅಲ್ಲ, ನಾನು ಸ್ತುತಿಸುವೆನು. ನಾರ್ಮಲ್ ಆಗಿ ಯಾವಾಗಲೂ ನಾವು ಸ್ತುತಿಸ್ತೇವೆ. ಆದರೆ ಪ್ರಾಬ್ಲಮ್ಗಳು ಬಂದಾಗ ನಾವು ಪ್ರಾರ್ಥನೆ ಮಾಡೋಲ್ಲ, ನಾವೇನು ಮಾಡಲ್ಲ, ಬೈಬಲ್ ಓದಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲ, ಒಂಟಿ ಪ್ರಾರ್ಥನೆ ಇಲ್ಲ. ಆದರೆ ಕೋರಹ ಪುತ್ರರು ಹೇಳ್ತಿದ್ದಾರೆ, ಇಲ್ಲ, ನಾನು ಡಿಪ್ರೆಷನ್ ಇರುವಾಗಲೇ, ನನ್ನ ಮನಸ್ಸು ಕುಗ್ಗಿ ಹೋದಾಗಲೇ, ನಾನು ಅವಮಾನದಲ್ಲಿದ್ದಾಗಲೇ, ನನ್ನ ಕಣ್ಣೀರೇ ನನಗೆ ಆಹಾರವಾಗಿದ್ದಾಗಲೇ, ನಾನು ಇನ್ನೂ ಹೇಳ್ರಿ, ನಾನು ಇನ್ನೂ ಆತನನ್ನು ಸ್ತುತಿಸ್ತೇನೆ. ಆಮೆನ್. ಹಲ್ಲೆಲೂಯಾ. ನಾವು ರೀಸ್ಟಾರ್ಟ್ ಮಾಡ್ಕೋಬೇಕು ನಮ್ಮನ್ನು. ನಮ್ಮ ಕೈಲಿ ಆಗಲ್ಲ, ಪ್ರೇಯರ್ ಮಾಡೋಕ್ಕಾಗಲ್ಲ. ಅವತ್ತು ಬೇಜಾರಿದ್ದಾಗ ಚರ್ಚಿಗೆ, ಏದೋ ಬೇಜಾರಾಚಿ ಸಿಸ್ಟರ್, ಚರ್ಚಿಗೆ ಬರಲೆ. ಎಷ್ಟು ಜನ ಮಾಡಿದ್ದೀರಾ ಆ ಥರ? ಬೇಜಾರಾದಾಗ ಯಾಕೆ ಬಂದಿಲ್ಲ? வீட்டில் ரொம்ப பிரச்சனை சிஸ்டர், ரொம்ப மனசுக்கு என்ன இருந்தது, ಸಮಾಧಾನ ಇಲ್ಲ, ಗಾಯಮಾಯಿಟ್ಟು இருந்தது, ಅದனால ಬರಲೆ. ನಾನು ಹೇಳೋದು, ಅದು ಇನ್ನೂ ನಮ್ಮನ್ನು ಹಾಳು ಮಾಡುತ್ತೆ. ಅದ್ರ ಬದಲು ನೀವು ಎದ್ದು ನಿಲ್ಲಬೇಕು. ನಾನು ಎಲ್ಲೋಗ್ತಿದ್ದೀನಿ? ಅಪ್ಪ ಮನೆಗೆ. எங்கள் அப்பா என்னை பார்த்து பேசுவார், என் காயமான உள்ளத்தை ஆற்றுவார். ಆಮೆನ್. ನಾನು ಹೇಳ್ತೀನಿ ಪ್ರಿಯರೇ, ಪರಿಶುದ್ಧಾತ್ಮನು ಆಯಿಲ್ನ ರೀತಿಯಲ್ಲಿ, ಮೆಡಿಸನ್ನ ರೀತಿಯಲ್ಲಿ ನಿಮ್ಮ ಹೃದಯದಲ್ಲಿ ಸುರಿಯಲ್ಪಡುತ್ತೆ. ಆಮೆನ್. ಪ್ರೈಸ್ ದ ಲಾರ್ಡ್. ಡಿಪ್ರೆಷನ್ ಇರುವಾಗ, ಪ್ರಾಬ್ಲಮ್ಗಳು ಬರುವಾಗ, ಜಗಳಗಳು, ಸಮಸ್ಯೆಗಳಾಗಿ ಮನಸ್ಸು ಕೆಟ್ಟೋದಾಗನೇ ಇನ್ನೂ ಹೆಚ್ಚಾಗಿ ಸ್ತುತಿಸ್ಬೇಕು. ಹೇಳ್ರಿ, ಇನ್ನೂ ಹೆಚ್ಚಾಗಿ ಸ್ತುತಿಸ್ತೀನಿ. ಆಮೆನ್. ಕೀರ್ತನೆಗಾರರು ನಮ್ಗೆ ಹೇಳ್ಕೊಡ್ತಾ ಇದ್ದಾನೆ, ನಿಂದು ಏನೇ ಪ್ರಾಬ್ಲಮ್ ಇರಲಿ, ಗುಣಗುಟ್ಬೇಡ. ಏನು ಮಾಡು? ಹೆಚ್ಚು ಸ್ತುತಿ ಮಾಡು. ಆಮೆನ್. ಎರಡನೇ ಪಾಯಿಂಟ್ ಏನು? ಸ್ತುತಿ. ಇನ್ನೂ ಹೆಚ್ಚಾಗಿ ಸ್ತುತಿಸ್ತೀನಿ ಅಂದ್ರೆ ಅರ್ಥ, ಸ್ತುತಿ ಇತ್ತು, ಪ್ರಾಬ್ಲಮ್ ಬಂದಾಗ ಏನಾಯಿತು ಹೇಳ್ರಿ? ಹೆಚ್ಚಾಯಿತು. ಪ್ರಾಬ್ಲಮ್ ಬಂದಾಗ ಏನು ಹೆಚ್ಚಾಯಿತು? ಸ್ತುತಿ ಹೆಚ್ಚಾಯಿತು. ಹಲ್ಲೆಲೂಯಾ. ಅವ್ರು ಹೇಗೆ ರೆಸ್ಟೋರ್ ಆದರು ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಮೂರನೇ ಕಾರ್ಯ ನೋಡ್ತಾ ಇದ್ದೀವಿ, ದೇವರನ್ನು ಸ್ಮರಿಸುತ್ತೇನೆ. 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ದೇವರೇ, ನನ್ನ ಪ್ರಾಣವು ಕುಂದಿ ಹೋಗಿದೆ, ಆದುದರಿಂದ ಯೋರ್ದಾನ್ ಹೊಳೆಯ ದೇಶ, ಹಾರ್ಮೋನ್ ಪರ್ವತ, ಮಿಸಾರ್ ಬೆಟ್ಟ, ಇವುಗಳಲ್ಲಿ ನಿನ್ನನ್ನು ಸ್ಮರಿಸುತ್ತೇನೆ. ಆಮೆನ್. ಅಂದರೆ ನೆನಪು ಮಾಡ್ಕೊಳ್ತೇನೆ. ಏನು ನೆನಪು ಮಾಡ್ಕೋಬೇಕು? ಈಗ ಕುಟುಂಬದಲ್ಲಿ ಒಂದು ಪ್ರಾಬ್ಲಮ್ ಆಯಿತು, ಒಂದು ಜಗಳ ಆಯಿತು ಅಂತ ಇಟ್ಕೊಳ್ರಿ, ಏನು ನೆನಪಾಗುತ್ತೆ ಹೇಳ್ರಿ? ಅಪ್ಪ, ಒಂದು ದಿನ ಜಗಳ ಆಯಿತು, ಸೊ ಏನೆಲ್ಲ ನೆನಪಾಗುತ್ತೆ? ಮದುವೆ ಆದ ದಿನದಿಂದ ಆದ ಕಾರ್ಯಗಳು ನೆನಪಾಗುತ್ತೆ. ಹೌದಾ ಅಲ್ವಾ? ಇಲ್ಲೇ ಇದ್ದೀರಾ ಎಲ್ಲರೂ? ಯಾರೋ ಒಬ್ಬರು ಫ್ರೆಂಡ್ ಏನೋ ಹೇಳಿದ್ರು, ಎಲ್ಲಿ ಗಂಟ ನೆನಪಾಗುತ್ತೆ? ಅವನು ಅವತ್ತು ಹೇಳಿದ್ದು ನೆನಪು, ಘಟನೆ ನೆನಪಾಗುತ್ತೆ, ಪರ್ಸನ್ ನೆನಪಾಗುತ್ತೆ, ಏನು ಮಾತುಗಳನ್ನ ಹೇಳಿದ್ರು ನೆನಪಾಗುತ್ತೆ, ಏನಕ್ಕೋಸ್ಕರ ಪ್ರಾಬ್ಲಮ್ ಆಯಿತು ಅಂತ ಎಲ್ಲ ನೆನಪಾಗುತ್ತೆ. ಎಲ್ಲನೂ ನೆನೆಸ್ಕೊಂಡು ಏನು ಮಾಡ್ತೀವಿ? ಅಳ್ತೀವಿ. ಹೌದಾ ಅಲ್ವಾ? ரொம்ப வருஷம் ஆயிடுமா அந்த வார்த்தை கேட்டதே என் மனசே உடஞ்சிச்சு ಅಲ್ವಾ? ಆದರೆ ಕೀರ್ತನೆಗಾರ ನಮಗೇನು ಹೇಳ್ಕೊಡ್ತಿದ್ದಾನೆ? ದೇವರನ್ನು ಸ್ಮರಿಸು. ಇಲ್ಲೇ ಇದ್ದೀರಾ ಎಲ್ಲರೂ? ಯಾರನ್ನ ಸ್ಮರಿಸ್ಬೇಕಂತೆ? ಆ ಸಮಯದಲ್ಲಿ ದೇವರು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ, ಆತನು ನನ್ನ ತಲೆಯನ್ನು ಎತ್ತ ಮಾಡುವನು, ಹೆತ್ತ ತಾಯಿ ನಮ್ಮನ್ನು ಕೈ ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು, ನಾನು ಯೆಹೋವನಿಗಾಗಿ ಕಾದಿರುವೆನು. ಎಷ್ಟು ಜನಕ್ಕೆ ದೇವ್ರನ್ನ ನೆನಪಾಗುತ್ತೆ ಹೇಳ್ರಿ? ನಾವಿವತ್ತು ಕಲಿಬೇಕು, ಕೀರ್ತನೆಗಾರರಿಂದ ಕಲಿಬೇಕು.
ಬೇಜಾರಾಗಿದೆ ಅಂತ ಹೇಳ್ಬಿಟ್ಟು ಕೈನೂ ತಟ್ಟದೆ ಬಾಯಿಂದ ಸ್ತೋತ್ರನೂ ಬರದೆ ಕೈ ಕಟ್ಕೊಂಡಿದ್ರೆ ನಮ್ಮ ಡಿಪ್ರೆಷನ್ ಜಾಸ್ತಿ ಆಗುತ್ತೆ. ಆದರೆ ಕೀರ್ತನೆಗಾರ ನಮ್ಗೆ ಹೇಳ್ಕೊಡ್ತಾ ಇದ್ದಾನೆ, ದೇವರ ಮೇಲೆ ನಂಬಿಕೆ ನಿರೀಕ್ಷೆ ಇಡು, ಇನ್ನೂ ಹೆಚ್ಚಾಗಿ ಸ್ತುತಿಸು. ಮೂರನೇ ಕಾರ್ಯ ಏನು? ದೇವರನ್ನು ಸ್ಮರಿಸು. ದೇವರು ನಮ್ಮ ಜೀವಿತದಲ್ಲಿ ಎಷ್ಟು ಉಪಕಾರ ಮಾಡಿದ್ದಾರೆ, ಹೌದಾ ಅಲ್ವಾ? ಇವತ್ತು ಒಂದೇ ಪ್ರಶ್ನೆ ನಿಮ್ಮತ್ಗೆ ಹಾಕ್ತಾ ಇದ್ದೀನಿ. ಒಂದು ವೇಳೆ ನೀವು ದೇವ್ರನ್ನ ಕಂಡುಕೊಂಡಿಲ್ಲ ಅಂದಿದ್ರೆ, ದೇವ್ರಿಗೂ ನಿಮಗೂ ಆ ಒಂದು ರಿಲೇಷನ್ಶಿಪ್ ಇಲ್ಲ ಅಂದರೆ, ರಕ್ಷಣೆ ನಿಮ್ಮಲ್ಲಿ ಬಂದಿಲ್ಲ ಅಂದರೆ ನಿಮ್ಮ ಸ್ಥಿತಿ ಏನಾಗಿರ್ತಿತ್ತು? ಪ್ರಶ್ನೆ ನಂದಿದು. ಯಾಕೆ ನಾವು ದೇವ್ರನ್ನ ಸ್ಮರಿಸಬಾರ್ದು? ಆಮೇಲೆ ಯಾವ ಟೈಮಲ್ಲಿ? ಕುಗ್ಗಿ ಹೋದ ಟೈಮಲ್ಲಿ, ಅವಮಾನಗಳ ಟೈಮಲ್ಲಿ, ನಿಂದನೆಗಳ ಟೈಮ್. ನಾನು ವೇಗವಾಗಿ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ 4ನೇ ಕಾರ್ಯ, ಅದರ 42ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವೆನು, ರಾತ್ರಿಯ ವೇಳೆಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ಎಲ್ಲರೂ ಇಲ್ಲೇ ಇದ್ದೀರಾ? ಆಮೆನ್. ಸೊ ನೋಡ್ರಿ, ಡಿಪ್ರೆಷನ್ನ ಒಂದು ಲಕ್ಷಣ ಏನಂದರೆ, ಎಲ್ಲರೂ ಇದ್ದಾಗ ಓಕೆ, ಎಲ್ಲರೂ ಹೋಗ್ತಾರೆ ನೋಡಿ, ಒಂಟಿಯಾಗಿರ್ತಾರಲ್ಲ ಅವಾಗ ಭಾರಿ ಕಷ್ಟ, ಹೌದಾ ಅಲ್ವಾ? ರಾತ್ರಿ ನಿದ್ರೆ ಬರೋಲ್ಲ. ರಾತ್ರಿ ಸಮಯದಲ್ಲಿ ಏನಾಗುತ್ತೆ, ಒಬ್ಬರೇ ಮತ್ತೆ ಬಿಟ್ಟೋದ ಅದೇ ಚಿಂತೆ ಬರುತ್ತೆ. ಹಗಲು ಎಲ್ಲರೂ ಇದ್ದಾಗ ಎಲ್ಲರೂ ಕೇಳ್ರಿ, ಮನೇಲಿ ಅಪ್ಪ ಅಮ್ಮ ಇಬ್ಬರೇ ಇರೋರನ್ನ ಕೇಳ್ರಿ, ಮಕ್ಳು ಯಾರು ಇಲ್ದಿದ್ದವ್ರನ್ನ ಕೇಳ್ರಿ, ಅವ್ರು ಹೇಳ್ತಾರೆ, யோ பகல்ல எப்படியோ சிஸ்டர் இங்கே வர எல்லார்கிட்ட பேசுகிறேன், நான் ராத்திரி போகும்போது தான் இருக்குது ஏன்னோ யோசனை அப்படியே வரும். யோ பொண்ணுக்கு கல்யாணம் பண்ணணுமே, ಎಲ್ಲರೂ ಕೇಟಿಟ್ಟು இருக்காங்களே. ಅರ್ಥ ಆಗ್ತಿದೆಯಾ ನಿಮಗೆ? ರಾತ್ರಿ ನಿದ್ದೆ ಬರೋದಿಲ್ಲ. ಇವತ್ತು ಹೆಚ್ಚಿನ ಜನ ನಿದ್ರೆ ಮಾತ್ರೆ ತಗೊಳ್ಳೋರು ಇಂಥವ್ರೆ. ಆದರೆ ಕೀರ್ತನೆಗಾರ ಏನು ಹೇಳ್ತಿದ್ದಾನೆ ಅಂದರೆ, ನನಗೆ ಹಗಲು ಮಾತ್ರ ಅಲ್ಲ ಹಾಡುಗಳಿರೋದು, ರಾತ್ರಿಯಲ್ಲೂ ನಾನು ಕೀರ್ತನೆಯನ್ನು ಹಾಡ್ತೇನೆ. ಆಮೇಲೆ ಹೇಳ್ರಿ ಜೋರಾಗಿ. ನೋಡ್ರಿ, ಇದು ನಮಗೆ ಮಾತ್ರ ಇರೋಂಥ ಒಂದು ದೊಡ್ಡ ಒಂದು ಭಾಗ್ಯ. ನೋಡ್ರಿ, ನಾವು ಸುಮ್ಮನೆ ದೇವ್ರನ್ನ ಸ್ತುತಿಸೋದಲ್ಲ. ನಾನು ಹೇಳ್ತಿದ್ದೀನಿ ನಿಮಗೆ, ಫ್ಯಾಕ್ಟ್ರಿಲೋ ಮನೆಯಲ್ಲೋ ಅಥವಾ ಏನೋ ಯಾವುದ್ರಲ್ಲೋ ಒಂದು ಬೇಜಾರೋ ಏನೋ ಆದಾಗ ರಾತ್ರಿಗಳೆಲ್ಲ ಸ್ತುತಿಸಲಿಕ್ಕೆ ಪ್ರಾರಂಭಿಸ್ರಿ. ಮಲ್ಕೊಂಡಿರುವಾಗಲೇ ದೇವರಿಗೆ ಸ್ತೋತ್ರಗಳನ್ನ ಹೇಳ್ರಿ. ನಿಜವಾಗ್ಲೂ ಇದು ಫಸ್ಟ್ ಮಾಡುವಾಗ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಆದರೆ ನಾನು ಹೇಳ್ತಾ ಇದ್ದೀನಿ, ಇದು ಮಾಡ್ತಾ ಇರಬೇಕಾದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಮಲಗಿದ್ರು, ಕರ್ತನ ಭಕ್ತರು ಮಲಗಿದ್ರು ಆತನು ಆಹಾರವನ್ನು, ನಿದ್ರೆಯಲ್ಲೂ ಆಹಾರವನ್ನು ಕೊಡ್ತಾನೆ. ಆಮೇಲೆ ಒಳ್ಳೆ ನಿದ್ದೆಯನ್ನು ಕೊಟ್ಟು ನಮ್ಮ ಮನಸ್ಸುಗಳ ಗಾಯಗಳನ್ನು ಆರಿಸ್ತಾನೆ. ಸ್ವರ್ಗೀಯ ಎನ್ಕೌಂಟರ್ ದೇವದೂತರ ವಿಸಿಟೇಷನ್ಸ್ಗಳು ಉಂಟಾಗುತ್ತೆ. ಆಮೇಲೆ ಇದು ಎಲ್ಲಿ? ಸೈಕ್ಯಾಟ್ರಿಸ್ಟ್ ಹತ್ರ ಸಿಗೋದಿಲ್ಲ. ಎಲ್ಲಿ ಸಿಗುತ್ತೆ? ಇದು ದೇವರಲ್ಲಿ ಸಿಗುತ್ತೆ. ಮೊದಲು ನಾನು ಹೇಳಿದೆ, ಏನು ಮಾಡಬೇಕು? ನಾವು ಕುಗ್ಗಿ ಹೋದಾಗ, ಬೇಜಾರಾದಾಗ, ಮನೇಲಿ ಪ್ರಾಬ್ಲಮ್ ಬಂದಾಗ, ನಮಗೆ ಮನಸ್ಸಿಗೆ ಗಾಯ ಆದಾಗ ದೇವರಲ್ಲಿ ನಾವು ನಿರೀಕ್ಷೆ ಇಡಬೇಕು. ಎರಡನೇದಾಗಿ ದೇವರನ್ನು ಇನ್ನೂ ಹೆಚ್ಚಾಗಿ ಸ್ತುತಿಸಬೇಕು. ಮೂರನೇದಾಗಿ ಆತನನ್ನು ಸ್ಮರಿಸಬೇಕು. ನಾಲ್ಕನೇದಲ್ಲಿ ಒಂಟಿಯಾಗಿರುವಾಗ ರಾತ್ರಿಯ ಸಮಯದಲ್ಲಿ ಕೀರ್ತನೆ ಪದಗಳನ್ನು ಹಾಡಬೇಕು. ಆಮೇಲೆ ಎಲ್ಲರೂ ಇಲ್ಲೇ ಇದ್ದೀರಾ? ಬೇಜಾರಾದಾಗ ಯಾವ ಹಾಡುಗಳನ್ನು ಹಾಡ್ತೀರಾ? ಯಾರನ್ನ ಕೈಬಿಟ್ಟಾಲು ಯೇಸು ಕೈಬಿಡ ಮಾಟ. ದೇವರ ಸ್ತುತಿ ಪದಗಳನ್ನ ಹಾಡಬೇಕು. ಸ್ತುತಿಸಿ ಜಯ ಹೊಂದು ನನ್ನ ಮನವೇ, ನೀ ಭಜಿಸಿ ಜಯ ಹೊಂದು ನನ್ನ ಮನವೇ, ಅಲ್ವಾ? ಫಾದರ್ ಬ್ರೆಕ್ಸ್ಮ್ಯಾನ್ ಸಾಂಗ್ಗಳನ್ನ ತೊಗೊಂಡು ಹಾಡ್ರಿ. ಬೇಜಾರಾಗಿದೆ ಅಂತ ಹೇಳ್ಕೊಡ್ರಿ. ನಿಜವಾಗ್ಲೂ ನಾನು ಹೇಳ್ತೀನಿ, ಪಾಸ್ಟ್ನ ಕೇಳಿ ನೋಡ್ರಿ. ನಮ್ಮನೇಲಿ ಹಾಡುಗಳು ಬುಕ್ಕೇ ಮುಗಿಯುತ್ತೆ. ಯಾವಾಗ? ನನಗೆ ಬೇಜಾರಾದಾಗ ಹಾಡುಗಳ ಮೇಲೆ ಹಾಡುಗಳು ಜೋರಾಗಿ ಬರುವಾಗ ಪಾಸ್ಟ್ ಹೇಳ್ತಾರೆ, ಅವಳನ್ನ ಯಾರು ಮಾತಾಡಿಸ್ಬಿಡ್ರಿ. ಯಾಕೆ ಅಂತ ಹೇಳಿದ್ರೆ, ನಂದು ಮೆಂಟಲ್ ಮೆಕ್ಯಾನಿಸಮ್. ಒಂದು 10-12 ಹಾಡು ಆದ ತಕ್ಷಣ ನನ್ನ ಮನಸ್ಸು ಕ್ಲಿಯರ್ ಆಗುತ್ತೆ. ನಮ್ಮ ಮನೇಲಿ ಏನೂ ಪ್ರಾಬ್ಲಮ್ ಇರೋಲ್ಲ. ನಿಮ್ಗೆ ಅರ್ಥ ಆಗ್ತಿದೆಯಾ? ಮತ್ತೆ ನೀವು ಇದೇ ಥರ ಕುಗ್ಗಿ ಹೋಗುವ, ಅಳುವ ಹಾಡುಗಳನ್ನ ಆಡ್ತಾಯಿದ್ರೆ ನಿಮ್ಮ ಮನಸ್ಸು ಇನ್ನೂ ಅಳುತ್ತಾ, ನಿಮ್ಮ ಮನಸ್ಸು ಇನ್ನೂ ಕುಗ್ಗಿ ಹೋಗಿ ಇನ್ನೂ ಬೇಜಾರಾಗಿ, ಬೇಜಾರ ಮೇಲೆ ಬೇಜಾರಾಗುತ್ತೆ. ಆದರೆ ಸ್ತುತಿ ಪದಗಳನ್ನು, ಕೀರ್ತನೆ ಪದಗಳನ್ನು ಕಷ್ಟದಲ್ಲಿ ಯಾರು ಹಾಡ್ತಾರೋ ಅವರಿಗೆ ಇಕ್ಕಟ್ಟಿನಲ್ಲಿ ದೇವರು ಹತ್ತಿರದ ಸಹಾಯಕನು. ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಒಂದು ತಿಳ್ಕೊಳ್ರಿ, ಮನುಷ್ಯರು ನಿಮ್ಮ ಕೈ ಬಿಡುವಾಗಲೇ ದೇವರು ನಿಮ್ಮ ಕರಗಳನ್ನ ಹಿಡಿಯೋದು. ಯಾರಾದರೂ ನಾನಿದ್ದೀನಿ, ನೀವು ಮಾಡಿರಿ ಬಿಸ್ನೆಸ್, ನಾನು ಹಣ ಕೊಡ್ತೀನಿ, ಅಥವಾ ನೀನು ಹೋಗು ನಾನು ಮಾಡ್ತೀನಿ ಅಂದರೆ ನಾವು ದೇವ್ರನ್ನ ನೋಡ್ತೀವಾ? ದೇವ್ರನ್ನ ಕರಿತೀವಾ? ದೇವರೇ ಸ್ತೋತ್ರಪ್ಪ ಬಂದ್ಬಿಡು ಅಷ್ಟೇ. ಆದರೆ ಹಂಗೆ ಹೇಳಿದವ್ರು ಕೈ ಬಿಡ್ತಾರಲ್ಲ, ಆಗ ನಮ್ಮ ಪ್ರಾರ್ಥನೆ ಏನು? ಆಂಡವರೇ ನಿಂಗದಾ ಏನಕ್ಕೆ ಎಲ್ಲ ನಮ್ಮ ಸಮಸ್ತ ನೀವೇ. ಸೊ ಈ ದಿನಗಳಲ್ಲಿ ನಮ್ಮ ಯೋಚನೆಗಳು, ನಮ್ಮ ಥಾಟ್ಸ್ಗಳು, ನಮ್ಮ ಡೀಡ್ಸ್ಗಳನ್ನೆಲ್ಲ ನಾವು ಚೇಂಜ್ ಮಾಡ್ಕೊ. ಸೊ ಇವತ್ತು ನಾವು ಕೊನೆಯದಾಗಿ ಒಂದು ಕಾರ್ಯಗಳನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. 5ನೇ ಕಾರ್ಯ,
9ನೇ ವಾಕ್ಯ, ನಾನು ನನ್ನ ಶರಣನಿಗೆ, ದೇವರೇ ಯಾಕೆ ನನ್ನನ್ನು ಮರೆತು ಬಿಟ್ಟೆ, ನಾನು ಯಾಕೆ ಶತ್ರು ಬಾಧೆಯಿಂದ ದುಃಖಿಸುತ್ತಾ ವಿಕಾರಿಯಾಗಿ ಅಲೆಯಬೇಕು ಎಂದು ಮೊರೆ ಇಡುವೆನು. ನೋಡ್ರಿ, ಇಲ್ಲಿ ಅವನು ಹೇಳ್ತಿದ್ದಾನೆ, ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟೆ, ಶತ್ರು ಬಾಧೆಯಿಂದ ನಾನು ದುಃಖಿತನಾಗಿದ್ದೇನೆ. ನಾನು ಹೇಳಿದೆ, ಅವ್ರ ದುಃಖದ ಬಗ್ಗೆ ನಾನು ಹೇಳಿದೆ, ಎಲ್ಲರೂ ಗೇಲಿ ಮಾಡ್ತಾಯಿದ್ರು. ಸೊ ಅವ್ರ ದುಃಖವನ್ನು ಯಾರ ಮುಂದೆ ಹೇಳ್ತಿದ್ದಾನೆ? 5ನೇ ಕಾರ್ಯ, ನಮ್ಮ ಎಲ್ಲ ಸಂಕಟವನ್ನು, ಎಲ್ಲ ದುಃಖವನ್ನು ಬಿಚ್ಚಿಡುವ ಜಾಗ ಯಾವುದು? ದೇವರ ಪಾದ. ಆಮೇಲೆ ನೋಡ್ರಿ, ಅವನು ಹೇಗೆ ಅವನ ಪ್ರಾಬ್ಲಮ್ಮಿಂದ ಈಚೆ ಬಂದ ಅಂತ ಕೀರ್ತನೆಗಾರರು ನಮ್ಗೆ ಕಲಿಸ್ಕೊಡ್ತಾ ಇದ್ದ. ಇವತ್ತು ನಾವೇನು ಮಾಡ್ತಿದ್ದೀವಿ? ನಾವು ಯಾರಿಗೆ ಫೋನ್ ಹಚ್ತೀವಿ, ಯಾರ ಹತ್ರ ಹೇಳ್ಕೊಳ್ತೀವಿ? ಕೆಲವು ಬ್ರದರ್ಸ್ಗಳಿಗೆ ಸಲ್ಯೂಟ್ ಹೊಡಿಬೇಕು, ಯಾರ ಹತ್ರನೂ ಹೇಳಲ್ಲ ಅವರು, ಈವನ್ ದೇವ್ರ ಹತ್ರನೂ ಹೇಳಲ್ಲ, ಒಳಗಡೆನೇ ಇರುತ್ತೆ. ಹೌದಾ ಅಲ್ವಾ? ಕೀರ್ತನೆಗಾರ ದಾವೀದನು ನಿಮಗೊಂದು ಎಕ್ಸಾಂಪಲ್. ಅವ್ರು ಏನು ಮಾಡ್ತಿದ್ದ, ಅವ್ನು ಮಾಡಿ ತಪ್ಪಾಗ್ಬೋದು, ಅವನಿಗೆ ಬೇಜಾರಾಗಿ ಪ್ರತಿಯೊಂದು ದೇವ್ರ ಹತ್ರ ಬಂದು ಓಪನ್ ಆಗಿರ್ತಿದ್ದ. ನಾವು ಯಾವಾಗಲೂ ದೇವ್ರ ಮುಂದೆ ಓಪನ್ ಆಗಿರಬೇಕು, ದೇವ್ರ ಮುಂದೆ ಬಂದು ಹೇಳಬೇಕು, ಒಪ್ಕೋಬೇಕು. ಹೌದು ದೇವರೇ, ನನಗೆ ಈ ಥರ ಆಯಿತು, ಏನೂ ತಪ್ಪಿಲ್ಲ, ದೇವರು ನಮ್ಮ ಸಮಸ್ತ ಆಗಿದ್ದಾನೆ, ಆತನೇ ನಮ್ಮ ಎಲ್ಲವೂ, ಆತನಿಗೆ ಕಿವಿ ಉಂಟು, ಆತನ ಕೇಳ್ತಾನೆ. ಆಮೇಲೆ ನಾವು ಧೈರ್ಯವಾಗಿ ಬಂದು ಆತನ ಮುಂದೆ ಪ್ರತಿಯೊಂದನ್ನು ಹೇಳ್ಕೊಳ್ಬೋದು. ಆಮೇಲೆ ನಾವು ಅಲ್ಲಿ ಇಲ್ಲಿ ಹೇಳಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋ ಬದಲು, ಅವ್ರು ನಮ್ಮನ್ನ ಗೇಲಿ ಮಾಡೋ ಬದಲು, ಯೂತ್ಗಳಿಗೆ ಹೇಳ್ತಾ ಇದ್ದೀನಿ, ಫ್ರೆಂಡ್ಸ್ಗಳನ್ನ ನಂಬೋ ಬದಲು, ಅಥವಾ ನೀವು ಇವ್ರಿಗೆ ಶೇರ್ ಮಾಡೋ ಬದಲು, ಅಯ್ಯೋ ಸ್ಟೇಟಸ್ ನೋಡಬೇಕು, ಸ್ಯಾಡ್ ಮೂಮೆಂಟು, ಅಳೋದು, ಅವೆಲ್ಲ ಮಾಡೋ ಬದಲು ದೇವ್ರ ಸಮ್ಮುಖದಲ್ಲಿ ಹೋಗ್ಬಿಟ್ಟು ದೇವ್ರ ಹತ್ರ ಹೇಗೆ ಬೇಕೋ ಆಗ ಹೇಳ್ರಿ, ದೇವ್ರೇ ನನ್ನ ಪರಿಸ್ಥಿತಿ ಈ ಥರ ಇದೆ, ನನಗೆ ಈ ರೀತಿ ಹೇಳ್ತಿದ್ದಾರೆ, ನನ್ನನ್ನೆಲ್ಲರೂ ಕೈ ಬಿಟ್ಟಿದ್ದಾರೆ, ನನಗೆ ಯಾರೂ ಇಲ್ಲ, ಈಗ ನಾನು ಈ ರೀತಿಯಾದ ಅವಸ್ಥೆಯಲ್ಲಿ ಹೋಗ್ತಾ ಇದ್ದೇನೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಆ ವಾಕ್ಯವನ್ನು ಹೇಗೆ ಮುಗಿಸ್ತಿದ್ದಾರೆ ಅಂದರೆ, ಮತ್ತೆ ಹೇಳ್ತಿದ್ದಾರೆ, ನನ್ನ ಮನವೇ ನೀನು ಹೀಗೆ ಕುಗ್ಗಿ ಇರಬೇಡ, ನನ್ನ ಮನವೇ ನೀನು ವ್ಯಥೆ ಪಡಬೇಡ, ದೇವರನ್ನು ನಿರೀಕ್ಷಿಸು, ಆತನೇ ನಿನಗೆ ರಕ್ಷಕನು, ಆತನೇ ನಿನ್ನ ತಲೆಯನ್ನು ಎತ್ತ ಮಾಡುವವನು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುವೆನು. ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತಿನ ದಿನಗಳಲ್ಲಿ ನಾವು ಇದನ್ನು ಬೆಳೆಸ್ಕೊಳ್ಬೇಕು, ಇದನ್ನು ನಾವು ಕಲ್ಟಿವೇಟ್ ಮಾಡ್ಕೋಬೇಕು. ಇವತ್ತು ನಮ್ಗೆ ಕಲಿಸ್ಕೊಡ್ತಾರೆ, ನೀನು ಇದನ್ನು ಮಾಡು. ನಿಮ್ಗೆ ಗೊತ್ತಾ ಪ್ರಿಯರೇ, ಕೋರಹನ ಪುತ್ರರು ಇದನ್ನೇ ಮಾಡ್ತಾಯಿದ್ರು. ಅದಾದಮೇಲೆ 44ನೇ ಕೀರ್ತನೆ ನೋಡ್ರಿ, 44ನೇ ಕೀರ್ತನೆ, 83ನೇ ಕೀರ್ತನೆ, 73ನೇ ಕೀರ್ತನೆ, ಪ್ರತಿಯೊಂದರಲ್ಲೂ ಕೋರಹನ ಪುತ್ರರ ರಚಿಸಿದಂಥ ಪದ್ಯಗಳಾಗಿದೆ. ಅವರು ಇದನ್ನು ಹೇಳಿ ಹೇಳಿ ಕೊನೆಗೆ ಒನ್ ಡೇ ಬಂತು, ಆ ಡೇನಲ್ಲಿ ದೇವರು ಅವ್ರನ್ನ ರೆಸ್ಟೋರ್ ಮಾಡಿದ್ರು. ಆಮೆನ್, ಹಲ್ಲೆಲೂಯಾ. ಆತನ ಮೇಲೆ ಭರವಸೆ ಇಟ್ಟವರು, ಆತನನ್ನೇ ನೋಡಿದವ್ರನ್ನ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಜನ ಹೇಳ್ಬೋದು, ನೀನು ಪ್ರೇಯರ್ ಮಾಡಿ, ನೀನು ಇಷ್ಟು ಚರ್ಚ್ಗೆ ಹೋಗಿ ಏನು ಪ್ರಯೋಜನ ಅಂತ ಜನ ಗೇಲಿ ಮಾಡ್ಬೋದು. ಆದರೆ ಒಂದು ತಿಳಿದಿರಬೇಕು, ನಮಗೆ ಸಹಾಯ ಬರೋದು, ನಮ್ಮನ್ನ ರೆಸ್ಟೋರ್ ಮಾಡೋದು, ನಮ್ಮನ್ನ ಬಲಪಡಿಸೋದು ಆತನೊಬ್ಬನೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಬ್ರದರ್ಸ್ ಹತ್ರ ಕೇಳ್ಕೊಳ್ತಾ ಇದ್ದು, ನಾವು ಒಳಗಡೆ ಇಡೋದಲ್ಲ, ಏನೇ ಬಂದರೂ ಕೂಡ ದೇವರ ಸಮ್ಮುಖದಲ್ಲಿ ಹೋಗಿ ನಾವು ದೇವರ ಹತ್ರ ಓಪನ್ ಆಗಿ ಹೇಳಬೇಕು, ದೇವರೇ ಈ ರೀತಿ ಆಗಿದೆ, ಈ ರೀತಿ ಇನ್ನೆಲ್ಲ ನಾನು ಹೋಗ್ತಾ ಇದ್ದೇನೆ, ದೇವರೇ ನನ್ನ ರೆಸ್ಟೋರ್ ಮಾಡು. ನಿಮ್ಗೆ ಗೊತ್ತಿರಲಿ, ರೆಸ್ಟೋರೇಷನ್ ಬರೋದು ದೇವರಿಂದ, ಪುನರ್ಸ್ಥಾಪನೆ ಆಗೋದು ನಾವು ದೇವರಿಂದ. ಆಮೇಲೆ ಕೌನ್ಸಿಲರ್ ಇದ್ದಾರೆ, ನಿಜ, ನಾನು ಹೇಳ್ತಾ ಇಲ್ಲ, ಪಾಸ್ಟರ್ ನಿಮಗೆ ಕೌನ್ಸಿಲಿಂಗ್ ಕೊಡ್ಬೋದು, ಯಾರೇನೇ ಕೊಡ್ಬೋದು. ಹೀಲಿಂಗ್ ಎಲ್ಲಿಂದ ಬರುತ್ತೆ? ಆಮೆನ್. ನಿಮ್ಮ ಮನಸ್ಸಿನ ಗಾಯವನ್ನು ಆರಿಸೋರು ಯಾರು? ಹೇಳ್ರಿ, ಬಾಯ್ ತೆರೆದು ಹೇಳ್ರಿ. ಆಮೆನ್.